ಹಲೋ ಗೆಳೆಯರಿ, ನಮ್ಮ ಲಾ ಎಕ್ಸ್‌ಪ್ರೆಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮಾರ್ಚ್ 19, 2026 ದಿ ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡುವಂಥದ್ದಾದರೆ, ಸ್ಪೀಕರ್ ಇರ್ಕ್ಡ್ ಬೈ ಮಿನಿಸ್ಟರ್ಸ್ ಅಬ್ಸೆನ್ಸ್ ಇನ್ ಕ್ವೆಶ್ಚನ್ ಆರ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪೊಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಆಗುತ್ತೆ. ಲೋಕಸಭೆಯಲ್ಲಿ ಸೆಷನ್ ಸ್ಟಾರ್ಟ್ ಆಗುವಂಥ ಹಂತದಲ್ಲಿ ಒಂದು ಕ್ವಶನ್ ಅವರ್ ಅಂತ ನೋಡ್ತೇವೆ. ಕ್ವಶನ್ ಅವರ್ ಅಂತ ಬಂದಾಗ ಸೆಷನ್ನ ಮೊದಲ ಒಂದು ಅವರನ್ನು ನಾವು ಕ್ವಶನ್ ಅವರ್ ಅಂತಲೇ ಕನ್ಸಿಡರ್ ಮಾಡುವಂಥದ್ದು. ಈ ಒಂದು ಸಂದರ್ಭದಡಿನಲ್ಲಿ MPsಗಳಿಗೆ ಕ್ವಶನನ್ನು ಕೇಳಾಗುತ್ತೆ. MPsಗೆ ಕ್ವಶನ್ನ ಕೇಳ್ತಾರೆ ಅಂತಂದರೆ ಎಕ್ಸಿಕ್ಯೂಟಿವ್ ಇವತ್ತು ಒಂದು ಅಕೌಂಟಬಿಲಿಟಿಯನ್ನು ತೋರಿಸಬೇಕಾಗುತ್ತೆ. ಲೆಜಿಸ್ಲೇಚರ್ ನಡಿಯಲ್ಲಿ ಕ್ವಶನನ್ನು ಕೇಳ್ತಾ ಇದ್ದಾರೆ. ಪಾರ್ಲಿಮೆಂಟಲ್ಲಿರ್ತಕ್ಕಂಥ ಸದಸ್ಯರು ಎಕ್ಸಿಕ್ಯೂಟಿವ್ ಅಂದರೆ ಮಿನಿಸ್ಟರ್ಸ್ಗಳಿಗೆ ಒಂದು ಕ್ವಶನನ್ನು ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮಿನಿಸ್ಟರ್ಸ್ಗಳು ಆನ್ಸರನ್ನು ಮಾಡಲೇಬೇಕು ಅನ್ನುವಂಥದ್ದಾಗಿ ನೋಡ್ತಾ ಇದ್ದೇವೆ. ಈ ಒಂದು ಕಾರ್ಯದಲ್ಲಿ ಇವಾಗ ಕೆಲವೊಂದಿಷ್ಟು ಕನ್ಸರ್ನನ್ನು ಸ್ಪೀಕರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಮಿನಿಸ್ಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂತಂದರೆ, ಒಂದು ಮಿನಿಸ್ಟ್ರಿ ಅಂತ ಬಂದಾಗ ಹೈಯೆಸ್ಟ್ ಅಥಾರಿಟಿ ಯಾರ ಅಡಿಯಲ್ಲಿ ಬರುತ್ತೆ ಅಂದರೆ ಕ್ಯಾಬಿನೆಟ್ ಮಿನಿಸ್ಟರ್ ಅಡಿಯಲ್ಲಿ ಕಂಡು ಬರುತ್ತೆ. ಕ್ಯಾಬಿನೆಟ್ ಮಿನಿಸ್ಟರ್ ಅವರ ಒಂದು ಪ್ರೆಸೆನ್ಸನ್ನು ತೋರಿಸಬೇಕಾಗತ್ತೆ ಸೆಷನ್ ನಡಿನಲ್ಲಿ. ಈ ಒಂದು ಹಂತದಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಅವರು ಇವರು ಕೆಳಗಿರ್ತಾರಲ್ವಾ, ಈ ಮಿನಿಸ್ಟರ್ ಆಫ್ ಸ್ಟೇಟ್ ಅವರು ಇವಾಗ ಪ್ರೆಸೆನ್ಸನ್ನು ತೋರಿಸ್ತಾ ಇದ್ದಾರೆ, ಇವರು ಆನ್ಸರ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ಪೀಕರ್ ಅವರು ಪಾರ್ಲಿಮೆಂಟರಿ ಸೆಷನಲ್ಲಿ ನಡೀತಾ ಇರುವಂಥ ಒಂದು ಮಷಿನರಿಯನ್ನು ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಆಗಿದೆ. ಇಲ್ಲಿ ಕನ್ಸರ್ನ್ಡ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಪ್ರೆಸೆನ್ಸನ್ನು ತೋರಿಸಬೇಕಾಗತ್ತೆ. ಇವಾಗ ಸ್ಪೀಕರ್ ಅವರ ಒಂದು ಕರ್ತವ್ಯ ಯಾವ ರೀತಿಯಾಗಿರುತ್ತೆ, ಲೋಕಸಭೆಯಲ್ಲಿ ನಡೀತಾ ಇರುವಂಥ ಒಂದು ಸೆಷನನ್ನು ಪ್ರಿಸೈಡ್ ಮಾಡ್ತಾರೆ. ಇವರು ಪ್ರಿಸೈಡಿಂಗ್ ಆಫೀಸರ್ ಅಂತ ಅನಿಸ್ಕೊಳ್ತಾರೆ ಅಲ್ವಾ. ಹಾಗಾಗಿ ಒಂದು ಡಿಸಿಪ್ಲಿನನ್ನು ಮೇಂಟೈನ್ ಮಾಡಬೇಕಾಗತ್ತೆ, ಸ್ಮೂತ್ ಫಂಕ್ಷನಿಂಗನ್ನು ಎನ್ಶೋರ್ ಮಾಡಬೇಕಾಗತ್ತೆ. ಹೌಸ್ನ ಒಂದು ಡಿಗ್ನಿಟಿಯನ್ನು ಸಹ ಇವರು ಎನ್ಶೋರ್ ಮಾಡಬೇಕಾಗುತ್ತೆ. ಹೌಸ್ನ ಡಿಗ್ನಿಟಿಯನ್ನು ಎನ್ಶೋರ್ ಮಾಡೋದಲ್ಲಿ ಇವರು ಗಾರ್ಡಿಯನ್ ಅಂತ ಅನಿಸ್ಕೊಳ್ತಾರೆ. ಈ ಒಂದು ಹಂತದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಅವರ ಪ್ರೆಸೆನ್ಸ್ ಇಲ್ಲ. ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅವರು ಜನರಲಿ ಒಂದು ಮಿನಿಸ್ಟ್ರಿಯ ಹೆಡ್ ಇರ್ತಾರೆ ಅಲ್ವಾ. ಮಿನಿಸ್ಟರ್ ಆಫ್ ಸ್ಟೇಟ್ ಏನಿರ್ತಾರಲ್ಲ, ಇವರು ಕೇವಲ ಒಂದು ಅಸಿಸ್ಟೆನ್ಸನ್ನು ಮಾಡ್ತಾ ಇರ್ತಾರೆ ಕ್ಯಾಬಿನೆಟ್ ಮಿನಿಸ್ಟರ್ ಅವರಿಗೆ. ಹಾಗಾಗಿ ಇಲ್ಲಿರುವಂಥ ಪ್ರಶ್ನೆ, ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಆಬ್ಸೆಂಟ್ ಇದ್ದಾರೆ. ಈ ಒಂದು ಕ್ವಶನ್ ಅವರಿಗೆ ಸಂಬಂಧಪಟ್ಟಂತೆ ನಾವು ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಿಲಿಮ್ಸಲ್ಲಿ ಪಾರ್ಲಿಮೆಂಟ್ ಚಾಪ್ಟರ್ನ ಆಧಾರದ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ಬರುತ್ತೆ. ನೀವು ಆ ಒಂದು ಚಾಪ್ಟರ್ನ ಮಿಸ್ ಮಾಡುವಂತಿಲ್ಲ. ಇಲ್ಲಿ ರಿವಿಷನ್ ಆಧಾರದ ಮೇಲೇ ನೀವು ಹೆಚ್ಚು ಕಂಟೆಂಟನ್ನು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮಲ್ಟಿಪಲ್ ಟೈಮ್ಸ್ ಓದೋದನ್ನು ಹವ್ಯಾಸವಾಗಿ ಬೆಳೆಸ್ಕೊಳ್ಳಿ. ಇವಾಗ ಕ್ವಶನ್ ಅವರ್ ಅಂತ ಬಂದಾಗ ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಲೂ ಸಹ ನಿಮಗೆ ಕ್ಲಿಯರ್ ಆಗಿರಬೇಕಲ್ವಾ. ಈ ಒಂದು 1 ಅವರಲ್ಲಿ ನಾವು ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ಗಳನ್ನು ನೋಡ್ತೇವೆ. 1 ಅವರಲ್ಲಿ ಸಾಕಷ್ಟು ಡಿಸ್ಕಷನ್ಗಳು ನಡೆದು ಹೋಗುತ್ತೆ. ಮೊದಲ ಹಂತದಲ್ಲಿ ಸ್ಟಾರ್ಡ್ ಕ್ವಶನ್ ಅಂತ ನೋಡ್ತೇವೆ. ಇಲ್ಲಿ ಸ್ಟಾರ್ಡ್ ಕ್ವಶನ್ಗೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ನಾವು ಚರ್ಚೆನೂ ಸಹ ಮಾಡಿದ್ವಿ. ಸ್ಟಾರ್ಡ್ ಕ್ವಶನ್ ಅಂತ ಬಂದಾಗ ಇದು ಓರಲ್ ಆನ್ಸರನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಸ್ಟಾರ್ ಕ್ವಶನ್ ನಡಿನಲ್ಲಿ ಯಾವುದೇ ರೀತಿಯಾಗಿ ಡೀಟೇಲ್ಡ್ ಆಗಿರುವಂಥ ಎಕ್ಸ್ಪ್ಲೇಷನ್ ಇರಲ್ಲ. ಸಪ್ಲಿಮೆಂಟ್ರಿ ಕ್ವಶನ್ಸನ್ನು ಇಲ್ಲಿ ಕೇಳ್ಬೋದು. ಓರಲ್ ಆಗೇನೆ ಆನ್ಸರ್ ಮಾಡಬೇಕಾಗತ್ತೆ. ಒಂದು ಲಿಸ್ಟ್ ಮಾಡಿರ್ತಾರೆ. ಸ್ಟಾರ್ಡ್ ಕ್ವಶನ್ಸ್ ಏನಿರ್ತಾರೆ ಅಲ್ಲಿ ಇಮಿಡಿಯೇಟಾಗಿ ಅವ್ರು ಆನ್ಸರ್ ಮಾಡಬೇಕಾಗತ್ತೆ ಅಂತ. ಈ ಒಂದು ಸ್ಟಾರ್ಡ್ ಕ್ವಶನ್ನ ಮುಖಾಂತರನೇ ಡಿಸ್ಕಷನ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸಪ್ಲಿಮೆಂಟರಿ ಕ್ವಶನ್ಸನ್ನು ಅಲೋ ಮಾಡೋದ್ರಿಂದ ಇಲ್ಲಿ ಡಿಸ್ಕಷನ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಮಿನಿಸ್ಟರ್ಸ್ಗಳು ವರ್ಬಲಿ ಇಲ್ಲಿ ಆನ್ಸರ್ನ ಮಾಡ್ತಾರೆ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇದರಿಂದಾಗಿ ಒಂದು ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡ್ದಂಗಾಗುತ್ತೆ. ಎಕ್ಸಿಕ್ಯೂಟಿವ್ ಈಸ್ ಅಕೌಂಟಬಲ್ ಟು ಲೆಜಿಸ್ಲೇಟರ್. ಇದನ್ನು ಎನ್ಶೋರ್ ಮಾಡಲಿಕ್ಕೆ ಕ್ವಶನ್ ಅವರ್ನ ಒಂದು ಇಂಪಾರ್ಟೆನ್ಸನ್ನು ಗಮನ ಹರಿಸ್ಬೋದು ಅಲ್ವಾ. ಇವಾಗ ನೋಡಿ, ಅನ್ಸ್ಟಾರ್ಡ್ ಕ್ವಶನ್ ಸೆಕೆಂಡ್ ಹಂತದಲ್ಲಿ ಅನ್ಸ್ಟಾರ್ಡ್ ಕ್ವಶನ್ ಅಂತ ನೋಡ್ತೇವೆ. ಅನ್ಸ್ಟಾರ್ಡ್ ಕ್ವಶನ್ ಅಂತ ಬಂದಾಗ ಇಲ್ಲಿ ಒಂದು ರಿಟರ್ನ್ ಆನ್ಸರ್ನ ಕೊಡಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯಾಗಿ ಓರಲ್ ಇರಲ್ಲ, ರಿಟರ್ನ್ ಆನ್ಸರ್ನ ಕೊಡಬೇಕಾಗತ್ತೆ. ರಿಟರ್ನ್ ಆನ್ಸರ್ ಅಂತ ಬಂದಾಗ ಡೀಟೇಲ್ಡ್ ಆಗಿರ್ತಕ್ಕಂಥ ಒಂದು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ಬೋದು. ಇಲ್ಲಿ ಯಾವುದೇ ರೀತಿಯಾದ ಸಪ್ಲಿಮೆಂಟರಿ ಕ್ವಶನ್ ಇರಲ್ಲ. ಒಂದು ಸರ್ತಿ ಏನಾದರೂ ಕೊಟ್ಟರೆ ಅದು ಫೈನಲ್ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಡೀಟೇಲ್ಡ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನನ್ನು ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ತುಂಬ ಕ್ವಶನ್ಸ್ಗಳನ್ನು ಅನ್ಸ್ಟಾರ್ಡ್ ಕ್ವಶನ್ ನಡಿನಲ್ಲೇ ನಾವು ಗಮನ ಹರಿಸ್ಬೋದು ವೆನ್ ವಿ ಕಂಪೇರ್ ವಿತ್ ಸ್ಟಾರ್ಡ್ ಕ್ವಶನ್. ಥರ್ಡ್ ಕ್ಯಾಟಗರಿ ನಡಿನಲ್ಲಿ ಶಾರ್ಟ್ ನೋಟಿಸ್ ಕ್ವಶನ್ ಅಂತ ಬರುತ್ತೆ. ಶಾರ್ಟ್ ನೋಟಿಸ್ ಅಂದರೆ ಹೆಸರು ಹೇಳಿದೆ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ, ಹಾಗಾಗಿ ಒಂದು ಶಾರ್ಟ್ ನೋಟಿಸನ್ನು ಕೊಡಬೇಕಾಗಿದೆ. ಅರ್ಜೆಂಟ್ ಪಬ್ಲಿಕ್ ಇಂಪಾರ್ಟೆನ್ಸ್ನ ಆಧಾರದ ಮೇಲೆ ಕೆಲವು ಕ್ವಶನ್ಸನ್ನು ಎತ್ಕೊಳ್ತಾರೆ. ಇಲ್ಲಿ ಓರಲ್ ಆನ್ಸರನ್ನು ಕೊಡಲಾಗುತ್ತೆ, ರಿಟರ್ನ್ ಅಲ್ಲ, ಇಮಿಡಿಯೇಟ್ ಆಗಿರೋದ್ರಿಂದ. ಬಿಕಾಸ್ ಇಲ್ಲಿ ಶಾರ್ಟ್ ನೋಟಿಸ್ ಅಂತ ಬಂದಾಗ ಲೆಸ್ ದೆನ್ 10 ಡೇಸನ್ನು ನಾವು ಗಮನಿಸ್ಬೋದು. ಇದೇ ಒಂದು ಶಾರ್ಟ್ ಡ್ಯೂರೇಷನ್ನ ಟೈಮ್, ಲೆಸ್ ದೆನ್ 10 ಡೇಸ್ನಲ್ಲಿ ಏನಂತ ಇಶ್ಯೂ ಫಿಕ್ಸ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿನೂ ಸಹ ಒಂದು ಓರಲ್ ಆನ್ಸರ್ನ ತೆಗೆದುಕೊಳ್ಳಲಾಗುತ್ತೆ. ಸಪ್ಲಿಮೆಂಟರಿ ಕ್ವಶನ್ಸನ್ನು ಸಹ ಇಲ್ಲಿ ಕೇಳಲಾಗುತ್ತೆ. ಸ್ಪೀಕರ್ ಅವರ ಒಂದು ಪರ್ಮಿಷನ್ ಇಂಪಾರ್ಟೆಂಟ್ ಆಗುತ್ತೆ ಶಾರ್ಟ್ ನೋಟಿಸ್ ಕ್ವಶನನ್ನು ತೆಗೆದುಕೊಳ್ಳುವಂಥ ಹಂತದಲ್ಲಿ. ಇನ್ನು ಅನದರ್ ಕ್ಯಾಟಗರಿ ಅಂತಂದರೆ ಪ್ರೈವೇಟ್ ಮೆಂಬರ್ಗೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಅಂತ ಹೇಳ್ಬೋದು. ಫೋರ್ತ್ ಕ್ಯಾಟಗರಿ ಪ್ರೈವೇಟ್ ಮೆಂಬರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ
ಪ್ರೈವೇಟ್ ಮೆಂಬರ್ಸ್ಗೆ ಕ್ವಶನ್ಸನ್ನು ಕೇಳ್ತಾರೆ. ಸೊ ಯೂಶ್ವಲಿ ಪ್ರೈವೇಟ್ ಮೆಂಬರ್ಗಳು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಏನಾದರೂ ಒಂದು ರೆಸೊಲ್ಯೂಷನನ್ನು ಇನಿಷಿಯೇಟ್ ಮಾಡಿರ್ತಕ್ಕಂಥ ಹಂತದಲ್ಲಿ ಪ್ರೈವೇಟ್ ಮೆಂಬರ್ಸ್ಗೆ ಕ್ವಶನನ್ನು ಕೇಳ್ತಾರೆ. ತುಂಬ ರೇರ್ ಕೇಸ್ ನಡೆಯಲಿ, ಬಟ್ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಕ್ವಶನ್ ಅವರ್ ನಡೆಯಲಿ ಇನ್ಕ್ಲೂಡ್ ಮಾಡ್ಕೊತಾರೆ. ಸೊ ಸಿಂಪಲ್ ಥಿಂಗ್, ದ ಪ್ರೈವೇಟ್ ಮೆಂಬರ್ ಅಂದರೆ ಯಾರು? ಇವಾಗ ಮಿನಿಸ್ಟರ್ಸ್ಗಳು ಇರಲ್ವಲ್ಲ, ಸೊ ಈ ಎಲ್ಲ ಹಂತದಲ್ಲಿ ಮಿನಿಸ್ಟರ್ಸ್ಗಳಿಗೆ ಕ್ವಶನನ್ನು ಕೇಳಿರ್ತಾರೆ. ಪ್ರೈವೇಟ್ ಮೆಂಬರ್ಸ್ಗೆ ಅಂತಲೇ ಸಪ್ರೇಟಾಗಿ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳಾಗುತ್ತೆ, ಬಿಕಾಸ್ ಅವರ ಒಂದು ಬಿಲ್ನ ಫೀಚರ್ನ ಆಧಾರದ ಮೇಲೆ. ಯಾರು ಮಿನಿಸ್ಟರ್ಸ್ಗಳು ಇಲ್ಲಿ ಇರೋದಿಲ್ಲಲ್ಲ ಅವರೆಲ್ಲರೂ ಸಹ ಪ್ರೈವೇಟ್ ಮೆಂಬರ್ಸ್ಗಳು ಆಗ್ತಾರೆ. MPsಗಳು ಏನಿದಾರಲ್ಲ ಮಿನಿಸ್ಟರ್ಶಿಪ್ಪನ್ನು ಹೊಂದಿರೋದಿಲ್ಲ, ಅವರಿಗೆ ಪ್ರೈವೇಟ್ ಮೆಂಬರ್ಸ್ ಅಂತಾರೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಸೊ ಸ್ಟಾರ್ಟ್ ಕ್ವಶನ್ ಅಡಿಯಲ್ಲಿ ಓರಲ್ ಆಗಿ ಕೇಳುವಂಥದ್ದು ಸಪ್ಲಿಮೆಂಟರಿ ಕ್ವಶನ್ಸ್ಗಳನ್ನು ಇಲ್ಲಿ ಕೇಳಲಾಗುತ್ತೆ. ಅನ್ಸ್ಟಾರ್ಡ್ ಕ್ವಶನ್ ಅಡಿಯಲ್ಲಿ ಯಾವುದೇ ರೀತಿಯಾದಂಥ ಸಪ್ಲಿಮೆಂಟರಿ ಕ್ವಶನ್ಸನ್ನು ಕೇಳೋದಿಲ್ಲ. ಶಾರ್ಟ್ ನೋಟಿಸ್ ನಡಿನಲ್ಲಿ ಸಪ್ಲಿಮೆಂಟರಿ ಕ್ವಶನ್ಸನ್ನು ಕೇಳಾಗುತ್ತೆ. ಪ್ರೈವೇಟ್ ಮೆಂಬರ್ಸ್ ಅಂತ ಬಂದಾಗ ಇದು ಡಿಪೆಂಡ್ ಆಗುತ್ತೆ, ಓರಲ್ ಆದರೂ ಇರಬಹುದು ಅಥವಾ ರಿಟರ್ನ್ ಕಂಡೀಷನ್ ಆದರೂ ಇರಬಹುದು. ಸೊ ಯಾವ ರೀತಿಯಾಗಿ ಮೆನ್ಷನ್ ಮಾಡಿರ್ತಾರಲ್ಲ ಅದರ ಆಧಾರದ ಮೇಲೆ ನಾವು ಗಮನ ಹರಿಸುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕ್ವಶನ್ ಅವರು ಇಂಪಾರ್ಟೆಂಟ್ ಆಗುತ್ತೆ. ಪಾರ್ಲಿಮೆಂಟರಿ ಮಷಿನರೀಸ್ ಅಂತ ಬಂದಾಗ ಇದು ಇಂಪಾರ್ಟೆಂಟ್ ಆಗುತ್ತೆ. ಅನದರ್ ಇಶ್ಯೂ ನೋಡುವಂಥದ್ದಾದರೆ, ಲೋಕಸಭಾ ಅಪ್ಲೈಸ್ ಗಿಲಿಟಿನ್ ಟು ಪಾಸ್ ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಟ್ ಆಫ್ ₹53 lakh crore ಫಾರ್ ಮಿನಿಸ್ಟರ್ಸ್. ಈ ಒಂದು ಇಶ್ಯೂ ಕೂಡ ನಮಗೆ GS ಪೇಪರ್ 2 ನಡೆಯಲ್ಲಿ ಪೊಲಿಟಿ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟಲ್ಲಿ ನೋಡ್ಬೋದು. ಇಲ್ಲಿ ಲೋಕಸಭೆ ಗಿಲಿಟಿನನ್ನು ಅಪ್ಲೈ ಮಾಡಿದ್ದಾರೆ ಅಂತ ಗಮನ ಹರಿಸ್ತಾ ಇದ್ವಿ. ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸ್ಗೆ ಗಿಲಿಟಿನ್ ಅಪ್ಲೈ ಮಾಡಿದ್ದಾರೆ ಅಂತ. ಹಾಗಂದರೆ ಏನು? ಇವಾಗ ಬಜೆಟ್ ಪ್ರೊಸೀಜರ್ ಅಂತ ಬಂದಾಗ ಗಿಲಿಟಿನ್ ಅಂತಕ್ಕಂಥ ವರ್ಡನ್ನು ನೋಡ್ತೇವೆ. ಇವಾಗ ನೋಡಿ, ನಾವು ಏನಾದರೂ ಒಂದು ಅಲೋಕೇಶನ್ಸನ್ನು ಮಾಡಬೇಕು, ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೋಸ್ಕರ ಒಂದು ಅಮೌಂಟನ್ನು ಅಲೋಕೇಟ್ ಮಾಡಬೇಕು, ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸ್ ಅಂತ ಹೇಳ್ತೇವೆ. ಸೊ ಲೋಕಸಭೆ ಜನರಲಿ ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸ್ಗೆ ಸಂಬಂಧಪಟ್ಟಂತೆ ಪ್ರೊಸೀಜರನ್ನು ಫಾಲೋ ಮಾಡುತ್ತೆ ಅಲ್ವಾ, ಬೇರೆ ಬೇರೆ ಮಿನಿಸ್ಟರ್ಸ್ಗಳಿಗೆ ಎಷ್ಟರ ಮಟ್ಟಿಗೆ ನಾವು ಅಲೋಕೇಶನ್ಸನ್ನು ಮಾಡಬೇಕು ಅಂತ. ಸೊ ಈ ಒಂದು ಹಂತದಲ್ಲಿ ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸ್ ಅಂತ ಬಂದಾಗ ಸರಿಸುಮಾರು ₹53 lakh crore ಅಷ್ಟು ವೇರಿಯಸ್ ಮಿನಿಸ್ಟರ್ಸ್ಗೆ ಅಲೋಕೇಶನ್ಸನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಡಿಬೇಟನ್ನು ಮಾಡ್ತಾರೆ, ಮಿನಿಸ್ಟ್ರೀಸ್ಗೆ ಅಲೋಕೇಶನನ್ನು ಮಾಡ್ತಕ್ಕಂಥದ್ರಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ, ಪರ್ಪಸ್ ಏನಿದೆ ಅಂತ ಎಲ್ಲ ಒಂದು ಡಿಸ್ಕಷನ್ನ ಮಾಡ್ತಾರೆ. ಒಂದು ವೇಳೆ ಟೈಮ್ ತುಂಬ ಕಡಿಮೆ ಇತ್ತಂತಂದರೆ, ಡಿಬೇಟ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಅಂತಂದರೆ, ಆ ಒಂದು ಸಿಚುವೇಶನ್ನಲ್ಲಿ ಗಿಲಿಟಿನನ್ನು ಅಪ್ಲೈ ಮಾಡಿದ್ದಾರೆ ಅಂತ ನೋಡ್ತಾ ಇದ್ವಿ. ಟೈಮ್ ಇವಾಗ ಕಡಿಮೆ ಇರೋದ್ರಿಂದ ಗಿಲಿಟಿನನ್ನು ಅಪ್ಲೈ ಮಾಡಿದ್ದಾರೆ ಅಂತ ನಿಮಗೆ ಕ್ಲಿಯರ್ ಆಗಿದೆ. ಯಾಕೆ ಮಾಡ್ತಾರೆ ಅಂತಂದರೆ, ಇವಾಗ ಸಾಕಷ್ಟು ಡಿಮ್ಯಾಂಡ್ಗಳಿದ್ದಾವೆ ಅಂತ ಅಂದ್ಕೊಳ್ಳಿ. ಎಲ್ಲ ಡಿಮ್ಯಾಂಡ್ಗಳನ್ನು ಓದಲಿಕ್ಕೆ ಕಾಲಾವಕಾಶ ಇರೋದಿಲ್ಲ, ಎಲ್ಲ ಡಿಮ್ಯಾಂಡ್ಗಳನ್ನು ಓದಲಿಕ್ಕೆ ಕಾಲಾವಕಾಶ ಇರೋದಿಲ್ಲ. ಹಾಗಾಗಿ ಬಜೆಟ್ಗೆ ಸಂಬಂಧಪಟ್ಟಂತೆ ಇವಾಗ ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸ್ ಇದ್ದಾಗ ಏನು ಮಾಡ್ತಾರೆ, ಒಂದೇ ಸರ್ತಿ ಎಲ್ಲವನ್ನ ಓದಿದ್ದೀವಿ ಅಂತ ಇನ್ಕ್ಲೂಡ್ ಮಾಡೋದ್ರ ಮುಖಾಂತರ ಏನು ಮಾಡ್ತಾರೆ, ಪಾಸ್ ಮಾಡಿಬಿಡ್ತಾರೆ ಇಲ್ಲಿ. ಸೊ ಆಲ್ ಡಿಮ್ಯಾಂಡ್ಸ್ಗಳು ಎಟ್ ಎ ಟೈಮ್ ಪಾಸ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ, ಇಮಿಡಿಯೇಟಾಗಿ ಅಪ್ರೂವಲ್ ಆಗೋದನ್ನು ನೋಡ್ತಾ ಇದ್ದೇವೆ. ಸೊ ಇದು ಕೇವಲ ಲೋಕಸಭೆಯಲ್ಲಿ ಇರ್ತಕ್ಕಂಥ ಮೆಕ್ಯಾನಿಸಮ್, ರಾಜ್ಯಸಭೆಯಲ್ಲಿ ಇರೋದಿಲ್ಲ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಇಲ್ಲಿ ಮಿನಿಸ್ಟ್ರಿ ವೈಸ್ ಅಲೋಕೇಶನ್ಸನ್ನು ಮಾಡ್ತಕ್ಕಂಥ ಹಂತದಲ್ಲಿ, ಡಿಮ್ಯಾಂಡ್ ಫಾರ್ ಗ್ರ್ಯಾಂಟ್ಸನ್ನು ಪ್ರೊವೈಡ್ ಮಾಡ್ತಕ್ಕಂಥ ಹಂತದಲ್ಲಿ ಗಿಲಿಟಿನ್ ಅಪ್ಲೈ ಆಗುತ್ತೆ ಅಂತ ಹೇಳ್ಬೋದು. ಲೋಕಸಭೆಯಲ್ಲಿ ಮಾತ್ರ ಇದೆ. ಇಲ್ಲಿ ಏನಂತ ರಿಫ್ಲೆಕ್ಟ್ ಮಾಡುತ್ತೆ ಹೇಳಿ, ಯಾವುದೇ ರೀತಿಯಾಗಿ ಡಿಸ್ಕಷನನ್ನು ಮಾಡ್ತಾ ಇಲ್ಲ, ಡಿಮ್ಯಾಂಡ್ಗೆ ಸಂಬಂಧಪಟ್ಟಂಥ ಡಿಸ್ಕಷನನ್ನು ಮಾಡ್ತಾ ಇಲ್ಲ, ಡಿಸ್ಕಷನ್ ಮಾಡದೆ ವೋಟಿಂಗನ್ನು ಮಾಡ್ತಾ ಇದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಿರಲಿ. ಓಕೆ, ದಿಸ್ ಈಸ್ ದ ಪಾರ್ಟ್ ಆಫ್ ಬಜೆಟ್ ಪ್ರೊಸೆಸ್. ಸೊ ಇದರ ಆಧಾರದ ಮೇಲೆ ನೀವು ಕ್ವಶನ್ಸ್ಗಳನ್ನು ಅಗೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ಕಾರ ಯಾವ ರೀತಿಯಾಗಿ ಒಂದು ಎಕ್ಸ್ಪೆಂಡಿಚರ್ನ ಮಾಡ್ತಾ ಇದೆ, ಒಂದು ಲೀಗಲ್ ಅಪ್ರೂವಲನ್ನು ಆನ್ ಟೈಮ್ ಕೊಡಬೇಕಲ್ವಾ, ಸರಿಯಾದ ಸಮಯದಲ್ಲಿ ಕೊಡಬೇಕು. ಟೈಮ್ ಕಡಿಮೆ ಇದೆ, ಹಾಗಾಗಿ ಅಪ್ರೂವಲನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಕಷ್ಟು ಹಂತದಲ್ಲಿ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ಇವಾಗ ಪಾರ್ಲಿಮೆಂಟರಿ ಸ್ಕ್ರೂಟಿನಿ ರೆಡ್ಯೂಸ್ ಆಗುತ್ತೆ, ಅಕೌಂಟಬಿಲಿಟಿ ಸಹ ರೆಡ್ಯೂಸ್ ಆಗೋದನ್ನು ನೋಡ್ತಾ ಇದ್ದೀವಿ. ಫಿನಾನ್ಷಿಯಲ್ ಕಂಟ್ರೋಲನ್ನು ಸಹ ಇದು ವೀಕ್ ಮಾಡ್ದಂಗೆ ಆಗುತ್ತೆ. ಬಟ್ ಕೆಲವೊಂದಿಷ್ಟು ಸಾರ್ತಿ ಟೈಮ್ ಕನ್ಸ್ಟ್ರೈನ್ ಇದ್ದಾಗ ಏನು ಮಾಡಲಿಕ್ಕೆ ಆಗದೆ ಇರುವಂಥ ಸ್ಥಿತಿಗತಿಗಳನ್ನು ನೋಡ್ಬೋದು. ಒಂದು ವೇಳೆ ನಾವು ಅಲೋಕೇಶನ್ಸನ್ನು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ. ಅಡ್ಮಿನಿಸ್ಟ್ರೇಷನ್ ಅಡಿಯಲ್ಲಿ ಒಂದು ಪ್ಯಾರಲೈಸಸ್ ಕಂಡೀಷನ್ ಆಗುತ್ತಲ್ವ, ಸರಿಯಾದಂಥ ಒಂದು ಫಂಡ್ ಅಲೋಕೇಶನ್ ಮಾಡಿಲ್ಲ ಅಂತ. ಹಾಗಾಗಿ ಇಮಿಡಿಯೇಟಾಗಿ ಒಂದು ಅನ್ಸರ್ಟೈನ್ ಕಂಡೀಷನ್ ಅಡಿಯಲ್ಲಿ ಟೈಮ್ ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ಗಿಲಿಟಿನನ್ನು ಯೂಸ್ ಮಾಡ್ತಾರೆ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರಿಲಿಮ್ಸ್. ಒಂದು ಕ್ವಶನ್ ಅವರಿಗೆ ಸಂಬಂಧಪಟ್ಟಂತೆ ಹಾಗೂ ಗಿಲಿಟಿನ್ಗೆ ಸಂಬಂಧಪಟ್ಟಂತೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಮುಂದಿನದಾಗಿ, ಇಂಡಿಯಾ ಶೋಯಿಂಗ್ ಸ್ಟಡಿ ಪ್ರೋಗ್ರೆಸ್ ಇನ್ ರೆಡ್ಯೂಸಿಂಗ್ ಚೈಲ್ಡ್ ಡೆತ್ಸ್ ಅಮಿಡ್ ಶೋಯಿಂಗ್ ಗ್ಲೋಬಲ್ ಗೇನ್ಸ್ ರಿಪೋರ್ಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಹೆಲ್ತ್ ಆಸ್ಪೆಕ್ಟ್ನ ಆಧಾರದ ಮೇಲೆ ವಲ್ನರಬಲ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಚಿಲ್ಡ್ರನ್ ರಿಲೇಟೆಡ್ ಇರ್ತಕ್ಕಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಬೋದು. ಇಲ್ಲಿ ಒಂದು ರಿಪೋರ್ಟನ್ನು ನಾವು ನೋಡುವಂಥದ್ದಾದರೆ, ಇಂಡಿಯಾದಲ್ಲಿ ಒಂದು ಚೈಲ್ಡ್ ಡೆತ್ ರೆಡ್ಯೂಸ್ ಆಗಿದೆ, ಭಾರತ ಒಂದು ಪ್ರೋಗ್ರೆಸ್ಸನ್ನು ತೋರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕಾಣ್ಬೋದು. ಈ ಒಂದು ರಿಪೋರ್ಟ್ನ ಯುನೈಟೆಡ್ ನೇಷನ್ಸ್ ಇಂಟರ್ ಏಜೆನ್ಸಿ ಗ್ರೂಪ್ ಫಾರ್ ಚೈಲ್ಡ್ ಮೋರ್ಟಾಲಿಟಿ ಎಸ್ಟಿಮೇಷನ್
2025 ರಿಪೋರ್ಟ್ ನಡಿಯಲ್ಲಿ ಕಾಣ್ತಾ ಇದ್ದೇವೆ. ಯಾವ ರೀತಿಯಾಗಿ ಭಾರತ ಇಂಪ್ರೂವೈಸೇಷನನ್ನು ತೋರಿಸಿದೆ ಅಂತ ನಾವಿಲ್ಲಿ ನೋಡಬೇಕು. ಚೈಲ್ಡ್ ಮೋರ್ಟಾಲಿಟಿ ಅಂತ ಕೇಳಿರ್ತಾರಲ್ವ, ಅಂಡರ್ 5 ಚೈಲ್ಡ್ ಮೋರ್ಟಾಲಿಟಿ ಅಂತ ಮೆನ್ಷನ್ ಮಾಡಿರ್ತಾರೆ. ಚೈಲ್ಡ್ ಮೋರ್ಟಾಲಿಟಿ ಅಂತಂದರೆ ಏನು? 5 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳಲ್ಲಿ ಒಂದು ಡೆತ್ತನ್ನು ಕಾಣ್ತಾ ಇದ್ದೇವೆ. ಪರ್ 1000 ಲೈವ್ ಬರ್ತ್ಗೆ ಸಂಬಂಧಪಟ್ಟಂತೆ ಒಂದು ಕ್ಯಾಲ್ಕುಲೇಷನನ್ನು ಮಾಡ್ತಾರೆ. ಜನರಲಿ 1000 ಲೈವ್ ಬರ್ತ್ಗೆ ಕಂಪ್ಯಾರಿಸನನ್ನು ಮಾಡೋದ್ರ ಮುಖಾಂತರ 1990ನಲ್ಲಿ ಇರುವಂತಹ ಒಂದು ಡೇಟಾ ಅಂದರೆ 127 ಡೆತ್ ಆಗ್ತಾಯಿತ್ತು, ಮೋರ್ಟಾಲಿಟಿ ಆಗ್ತಾಯಿತ್ತು ಅಂತ ಹೇಳ್ಬೋದು. ಪರ್ 1000 ಲೈವ್ ಬರ್ತ್ಗೆ ಇಲ್ಲಿ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. 2024 ಅಂತ ತೆಗೆದುಕೊಂಡಾಗ 127 ಇರುವಂಥದ್ದು 27ಗೆ ಇಳಿಕೆ ಆಗಿರೋದನ್ನು ನೋಡ್ತಾ ಇದ್ವಿ. ಅಗೇನ್ ಪರ್ 1000 ಲೈವ್ ಬರ್ತ್ಗೆ ಕಾಣ್ಬೋದು. ಇದು ಮೋರ್ಟಾಲಿಟಿ ರೇಟ್ ಅಂಡರ್ 5ಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ. ಎನದರ್ ಥಿಂಗ್ ಅಂತಂದರೆ ನಿಯೋನೇಟಲ್ ಮೋರ್ಟಾಲಿಟಿ ರೇಟ್ ಅಂತಲೂ ಸಹ ನೋಡ್ತೇವೆ. ನಿಯೋನೇಟಲ್ ಮೋರ್ಟಾಲಿಟಿ ಅಂದರೆ ಏನು, ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅಂತಂದರೆ, ಇವಾಗ ಒಂದು ಮಗು ಹುಟ್ಟಿದಾದಮೇಲೆ 28 ಡೇಸ್ ಡ್ಯೂರೇಷನ್ ಇರುತ್ತೆ. ಈ 28 ದಿನಗಳ ಒಳಗಾಗಿ ಮಗು ಏನಾದರೂ ಸಾವನ್ನಪ್ಪಿದರೆ ಆವಾಗ ನಿಯೋನೇಟಲ್ ಮೋರ್ಟಾಲಿಟಿ ಅಂತ ಕರೀತಾರೆ. 1990ನಲ್ಲಿ ನಿಯೋನೇಟಲ್ ಮೋರ್ಟಾಲಿಟಿ ರೇಟ್ 57 ಇರುತ್ತೆ ಪರ್ 1000 ಲೈವ್ ಬರ್ತ್ಗೆ ಸಂಬಂಧಪಟ್ಟಂತೆ. ಅದೇ 2024 ಅಂತ ನಾವು ನೋಡಿದಾಗ 17ಗೆ ಇಳಿಕೆ ಆಗಿರೋದನ್ನು ನೋಡ್ಬೋದು. ಪರ್ 1000 ಬರ್ತ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಗ್ಲೋಬಲ್ ಲೆವೆಲಲ್ಲಿ ಇರುವಂಥ ಒಂದು ಸಿಚುವೇಶನ್ ನೋಡಿದಾಗ ಸರಿಸುಮಾರು 4.9 ಮಿಲಿಯನ್ ಅಷ್ಟು ಮಕ್ಕಳ ಒಂದು ಡೆತ್ ಆಗಿದೆ. ಅದರಲ್ಲೂ ಅಂಡರ್ 5ಗೆ ಸಂಬಂಧಪಟ್ಟಂಥ ಒಂದು ಮೊರ್ಟಾಲಿಟಿಯನ್ನು ನೋಡಿದಾಗ 2024ನ ಒಂದು ಡ್ಯೂರೇಷನ್ ನಡಿನಲ್ಲಿ. ಇದು ಗ್ಲೋಬಲ್ ಲೆವೆಲಲ್ಲಿರುವಂಥ ಸಿಚುವೇಶನ್. ಹೈಯೆಸ್ಟ್ ಯಾವ ರೀಜನ್ ನಡಿನಲ್ಲಿ ಆಗಿದೆ ಅನ್ನುವಂಥದ್ದಾದರೆ ಸಬ್ ಸಹಾರಾ ಆಫ್ರಿಕನ್ ರೀಜನ್ ನಡಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬರ್ಡನ್ ಹೆಚ್ಚಾಗಿದೆ. ನಿಯರ್ಲಿ 58% ಅಷ್ಟು ಗ್ಲೋಬಲ್ ಲೆವೆಲಲ್ಲಿರುವಂಥ ಒಂದು ಡೆತ್ಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ. ಹೈಯೆಸ್ಟ್ ಡೆತ್ ಆಗ್ತಾ ಇರುವಂಥದ್ದು ಸಬ್ ಸಹಾರನ್ ಆಫ್ರಿಕನ್ ರೀಜನ್ ನಡಿನಲ್ಲಿ. ಇಲ್ಲಿ ಯಾವ ರೀತಿಯಂಥ ಕಾಸಸ್ಗಳು ಇರುತ್ತೆ ಅನ್ನುವಂಥದ್ದಾದರೆ, ನ್ಯೂ ಬಾರ್ನ್ ಡೆತ್ ಅಂತ ನೋಡಿದಾಗ ಅಂದರೆ 28 ಡೇಸ್ ಬಿಫೋರ್ ಅಂತ ಹೇಳ್ತೀವಲ್ಲ, ಈ ಒಂದು ಸಂದರ್ಭದಲ್ಲಿ ನೋಡುವಂಥ ಒಂದು ಬರ್ತ್ ಕಾಂಪ್ಲಿಕೇಶನ್ಸನ್ನು ನೋಡೋದಾದರೆ ಅದರ ಆಧಾರದ ಮೇಲೆ 36% ಅಷ್ಟು ಡೆತ್ ಆಗ್ತಾ ಇದ್ದಾವೆ ಅಂತ. ಇವಾಗ ಬರ್ತ್ ಆದಮೇಲೆನೂ ಕೆಲವೊಂದಿಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತಲ್ವ. ಇವಾಗ ಕೆಲವೊಂದಿಷ್ಟು ಡಿಸೀಸ್ಗಳನ್ನು ನಾವು ನೋಡೋದಾದರೆ ನಿಮೋನಿಯಾ, ಡಯೇರಿಯಾ, ಮಲೇರಿಯಾ, ಮಾಲ್ ನ್ಯೂಟ್ರಿಷನ್ ಈ ರೀತಿಯಂಥ ಇಶ್ಯೂಗಳ ಆಧಾರದ ಮೇಲೆ ಅಗೇನ್ 5 to 24 ಏಜ್ ಗ್ರೂಪ್ ನಡಿನಲ್ಲಿಯೂ ಸಹ ಡೆತ್ ಆಗ್ತಾ ಇರೋದನ್ನು ಒಂದು ರೀಸನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಇಂಜುರೀಸ್ಗಳ ಆಧಾರದ ಮೇಲೆ ಇನ್ಫೆಕ್ಷಸ್ ಡಿಸೀಸಸ್ಗಳನ್ನು ನಾವು ಗಮನ ಹರಿಸ್ಬೋದು. ಸೆಲ್ಫ್ ಹಾರ್ಮ್ ಕಂಡೀಷನ್ ನೋಡ್ತೇವೆ. ರೋಡ್ ಆಕ್ಸಿಡೆಂಟ್ನ ಆಧಾರದ ಮೇಲೆ ಒಂದು ರೀಸನ್ಸನ್ನು ಕೊಡ್ತಾ ಇದ್ದಾರೆ, ಕಾರಣಗಳು ಯಾವ ರೀತಿಯಾಗಿರ್ಬೋದು ಡೆತ್ ಆಗಲಿಕ್ಕೆ ಅಂತ. ಇನ್ನು ಭಾರತದಲ್ಲಿ ನಾವು ಡೇಟಾ ಇಂಪ್ರೂವ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣಗಳು ಏನಿರ್ಬೋದು, ಭಾರತ ಯಾವ ರೀತಿ ಅಂತ ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡಿದೆ. ಜನರಲ್ ಆಗಿ ನೋಡುವಂಥದ್ದಾದರೆ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಏನಿದೆಯಲ್ಲ ಅದನ್ನು ಎನ್ಹ್ಯಾನ್ಸ್ ಮಾಡಿದೆ ಅಂತ ಹೇಳ್ಬೋದು. ಇನ್ಸ್ಟಿಟ್ಯೂಷನಲ್ ಡೆಲಿವರಿಯನ್ನು ಜಾಸ್ತಿ ಮಾಡಿದೆ. ಇದರಿಂದ ಸಾಕಷ್ಟು ಡೆತ್ತನ್ನು ನಾವು ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ. ಮೆಟರ್ನಲ್ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂತೆಯೂ ಸಹ ಸಾಕಷ್ಟು ಫೋಕಸನ್ನು ಮಾಡಿದ್ದಾರೆ. ಬೆಟರ್ ವೇ ನಡಿಯಲ್ಲಿ ಮೆಟರ್ನಲ್ ಹೆಲ್ತ್ ಕೇರನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ. ನ್ಯೂಟ್ರಿಷನ್ ಪ್ರೋಗ್ರಾಮನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಹೆಲ್ತ್ ಕೇರ್ ಎಕ್ಸಸ್ಗೆ ಸಂಬಂಧಪಟ್ಟಂತೆಯೂ ಸಹ ಇಂಪ್ರೂವೈಸೇಷನನ್ನು ನೋಡ್ತಾ ಇದ್ದಾವೆ. ಪಬ್ಲಿಕ್ ಹೆಲ್ತ್ಗೆ ಸಂಬಂಧಪಟ್ಟಂಥ ಒಂದು ಅವೇರ್ನೆಸ್ಸನ್ನು ತರ್ತಾ ಇದ್ದಾರೆ ಕ್ಯಾಂಪೇನ್ಸ್ಗಳ ಮುಖಾಂತರ ಅಂತ. ಇಲ್ಲಿ ನೋಡಿ, ನಮ್ಮ ಒಂದು ಹೆಲ್ತ್ ಸರ್ವಿಸ್ ಅಂತ ಬಂದಾಗ ಪಬ್ಲಿಕ್ ಗೂಡ್ ಇದೆ ಅಲ್ವಾ. ಇದರಿಂದ ನಾವು ಲೋ ಕಾಸ್ಟ್ ನಡಿಯಲ್ಲಿ ಸಾಕಷ್ಟು ಫೆಸಿಲಿಟೀಸನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. BPL ಕಾರ್ಡ್ ಇದ್ರಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ರೈಟೇರಿಯಾ ಇರುತ್ತೆ, ಯಾವ ರೀತಿಯಾಗಿ ಅವರು ಎಕನಾಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ ಅಥವಾ ಪೂರ್ ಇದ್ದಾರೆ ಅಂತ ಸ್ಟೇಟಸನ್ನು ತೋರಿಸಲಿಕ್ಕೆ. ಇದರ ಆಧಾರದ ಮೇಲೆ ಅವರು ಸರ್ಕಾರದಡಿಯಲ್ಲಿ ಪ್ರೊವೈಡ್ ಮಾಡ್ತಾ ಇರುವಂಥ ಎಲ್ಲ ಯೋಜನೆಗಳ ಮುಖಾಂತರ ಬೆನಿಫಿಟನ್ನು ಪಡೆದುಕೊಳ್ತಾರೆ. ಇದರಿಂದ ಒಂದು ಮಕ್ಕಳ ಬೆಳವಣಿಗೆ ಆಗಿರ್ಬೋದು ಅಥವಾ ತಾಯಿಯರ ಬೆಳವಣಿಗೆ ಹೋಲಿಸ್ಟಿಕ್ ಆಗಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಬಂದಾಗ ಅದರಲ್ಲೂ ಗೋಲ್ 3 ನಮಗೆ ಏನು ಹೇಳುತ್ತೆ, ಗುಡ್ ಹೆಲ್ತ್ ವೆಲ್ ಬೀಯಿಂಗ್ನ ಆಧಾರದ ಮೇಲೆ ಇಲ್ಲಿ ನಾವು ಪ್ರೋಗ್ರೆಸ್ಸನ್ನು ತೋರಿಸ್ತಾ ಇದ್ದೇವೆ. 5 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳ ಒಂದು ಡೆತ್ ಇಲ್ಲಿ ಕಡಿಮೆ ಆಗ್ತಾ ಇದೆ. ಇವನ್ ನಿಯೋನೆಟಲ್ ನಡಿನಲ್ಲೂ ಸಹ ಕಡಿಮೆ ಆಗ್ತಾ ಇರುವಂಥ ಒಂದು ಸ್ಥಿತಿಗತಿಯನ್ನು ನೋಡ್ತಾ ಇದ್ದೇವೆ. ಸರ್ಕಾರ ಪಬ್ಲಿಕ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿರುವಂಥ ಆ್ಯಕ್ಷನ್ ಇಲ್ಲಿ ಸಹಕಾರಿ ಆಗಿದೆ ಅಂತ ನಿಮಗೆ ಒಂದು ಪರ್ಸ್ಪೆಕ್ಟಿವ್ ಗೊತ್ತಿರಲಿ. ಇನ್ನು ಮುಂದಿನದಾಗಿ ಫೈರ್ ಆ್ಯಂಡ್ ಮೋರ್ ಫೈರ್. ಇಂಡಿಯಾ ಮಸ್ಟ್ ಟ್ರೀಟ್ ಹಾಸ್ಪಿಟಲ್ ಫೈರ್ ಸೇಫ್ಟಿ ಆಸ್ ಅನ್ ಇಶ್ಯೂ ಆಫ್ ಕ್ರಿಮಿನಲ್ ಅಕೌಂಟಬಿಲಿಟಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿನಲ್ಲಿ ಗವರ್ನೆನ್ಸ್ ಆಸ್ಪೆಕ್ಟ್ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂ, ಪಬ್ಲಿಕ್ ಸೇಫ್ಟಿಯ ಆಧಾರದ ಮೇಲೆ ನಾವು ಗಮನಿಸ್ಬೋದು. ಈ ಒಂದು ಎಡಿಟೋರಿಯಲ್ ನಡಿನಲ್ಲಿ ರೀಸೆಂಟಾಗಿ ICU ಅಲ್ಲಿ ಆಗಿರುವಂಥ ಒಂದು ಆಕ್ಸಿಡೆಂಟ್ನ ಆಧಾರದ ಮೇಲೆ ಈ ಒಂದು ಡಿಸಾಸ್ಟರ್ನ ನಾವು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಬಟ್ ಸರಿಯಾದಂಥ ಒಂದು ಮೇಜರ್ಸನ್ನು ತೆಗೆದುಕೊಳ್ಬೇಕು ಅಂತ.
ಇಲ್ಲಿ ICU ಅಂತ ಬಂದಾಗ ಒಂದು ಡೇಂಜರಸ್ ಫ್ಯಾಕ್ಟರ್ಸನ್ನು ನೋಡ್ತೇವೆ ಅಂತ ಆಥರ್ ಅವರು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಒಂದು ಆಕ್ಸಿಜನ್ ರಿಚ್ ಆಗಿರ್ತಕ್ಕಂತಹ ಎನ್ವಿರಾನ್ಮೆಂಟನ್ನು ನೋಡ್ತೇವೆ ಅಲ್ವಾ. ಆಕ್ಸಿಜನ್ ಪ್ರೊವೈಡ್ ಮಾಡಬೇಕಾಗುತ್ತೆ ICU ನಡಿನಲ್ಲಿ. ಸಾಕಷ್ಟು ಪೇಷಂಟ್ಸ್ಗಳಿಗೆ ಒಂದು ವೆಂಟಿಲೇಷನ್ ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಒಂದು ಸ್ಮಾಲ್ ಆಗಿರ್ತಕ್ಕಂಥ ಸ್ಪಾರ್ಕ್ ಏನಾದರೂ ಹತ್ಕೊಂಡ್ಬಿಡ್ತಂದರೆ ಕಂಪ್ಲೀಟಾಗಿ ಒಂದು ಲಾರ್ಜ್ ಫೈರು ಸಹ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಒಂದು ಡಿಸಾಸ್ಟರ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬೋದು. ಇದು ಮೊದಲ ಹಂತದಲ್ಲಿ ಇರುವಂಥ ಇಶ್ಯೂ. ಹೆವಿ ಆಗಿರುವಂತಹ ಎಲೆಕ್ಟ್ರಿಕಲ್ ಲೋಡ್ಸ್ಗಳನ್ನು ಯೂಸ್ ಮಾಡ್ತೇವೆ. ಇಲ್ಲಿ ಆಕ್ಸಿಜನ್ ಒಂದು ಕಂಬಷನನ್ನು ಎಕ್ಸಲರೇಟ್ ಮಾಡುತ್ತೆ ಅಂತ ಮೊದಲ ಇಶ್ಯೂ ಆದರೆ, ಹೆವಿ ಎಲೆಕ್ಟ್ರಿಕ್ ಲೋಡ್ಸನ್ನು ನೋಡ್ತೇವೆ. ವೆಂಟಿಲೇಟರ್ಸ್ಗಳಾಗಿರ್ಬೋದು, ಮಾನಿಟರ್ಸ್ಗಳಂತ ನೋಡ್ತೇವೆ, ಪಂಪ್ಸ್ ಆಗಿರ್ಬೋದು, ಹೀಟರ್ಸ್, ಈ ರೀತಿಯಾದಂಥ ಇನ್ಸ್ಟ್ರೂಮೆಂಟ್ಸ್ಗಳು ಸಹ ಒಂದು ಓವರ್ಲೋಡ್ ಕಂಡೀಷನನ್ನು ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಸರ್ಕ್ಯೂಟ್ ನಡಿನಲ್ಲಿ ಓವರ್ಲೋಡ್ ಆಗಿದೆ ಅಂತಂದಾಗ ಓವರ್ ಹೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಆಟೋಮೆಟಿಕ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುವಂಥ ಕಂಡೀಷನ್ ನೋಡ್ಬೋದು. ಅನದರ್ ಥಿಂಗ್ ಅಂತಂದರೆ, ಇಲ್ಲಿ ಪೇಷಂಟ್ಸ್ಗಳು ಯಾವುದೇ ರೀತಿಯಂಥ ಮೂಮೆಂಟನ್ನು ಸಹ ತೋರಿಸ್ತಾ ಇರೋದಿಲ್ಲ. ಯಾಕೆಂದರೆ ಅವರು ವೆಂಟಿಲೇಟರ್ಸ್ ಮೇಲೆ ಸರ್ವೈವ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ಅವರು ತಮ್ಮಷ್ಟಕ್ಕೆ ತಾವೇ ಇವ್ಯಾಕ್ಯುವೇಟ್ ಮಾಡ್ತಕ್ಕಂಥ ಕೆಪಾಸಿಟಿಯನ್ನು ಡೆಫಿನೆಟ್ಲಿ ಹೊಂದಿರೋದಿಲ್ಲ. ಸೊ ಇವೆಲ್ಲವನ್ನು ನಾವು ನೋಡಿದಾಗ ಡಿಸಾಸ್ಟರ್ ಸಿಚುವೇಶನ್ಸ್ಗಳು ಆಗ್ತಾ ಇದೆ ಅಂತಲೇ ಗಮನ ಹರಿಸ್ಬೋದು. ಶಾರ್ಟ್ ಸರ್ಕ್ಯೂಟ್ನ ಆಧಾರದ ಮೇಲೆ ಇವಾಗ ಒಂದು ಟ್ರಿಗರಿಂಗ್ ಪಾಯಿಂಟ್ ಅಂತ ಹೇಳ್ಬೋದಲ್ವಾ, ಸ್ಮಾಲ್ ಆಗಿರುವಂಥ ಒಂದು ಸ್ಪಾರ್ಕು ಕೂಡ ಆಕ್ಸಿಜನ್ ಕಂಬಷನ್ ಮುಖಾಂತರ ಒಂದು ಲಾರ್ಜ್ ಡಿಸಾಸ್ಟರ್ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಫಾಲ್ಟಿ ವೆಂಟಿಲೇಟರ್ಸ್ಗಳೇನಾದರೂ ಇದ್ದರೆ, ಇಕ್ವಿಪ್ಮೆಂಟ್ಸ್ಗಳೇನಾದರೂ ಇದ್ದರೆ ತೊಂದರೆ ಆಗುತ್ತೆ. ಪುವರ್ ಅರ್ಥಿಂಗ್ ಮೆಕ್ಯಾನಿಸಮ್ ಇದ್ರೂ ಸಹ ಶಾರ್ಟ್ ಸರ್ಕ್ಯೂಟ್ಸ್ಗಳು ಜಾಸ್ತಿ ಆಗೋದನ್ನು ನೋಡ್ತಾ ಇದ್ದೇವೆ. ಸೊ ಈ ಒಂದು ಹಂತದಲ್ಲಿ ಒಂದು ಸರ್ಕ್ಯೂಟ್ಸ್ ಯಾವುದೇ ರೀತಿಯಾಗಿ ಪವರ್ ಲೋಡನ್ನು ಮ್ಯಾಚ್ ಮಾಡಿಲ್ಲ ಅಂದರೂ ಸಹ ತೊಂದರೆಗಳು ಕ್ರಿಯೇಟ್ ಆಗೋದನ್ನು ನೋಡ್ಬೋದು. ಸರ್ಕ್ಯೂಟ್ ಬ್ರೇಕರ್ಸ್ಗಳು ಇಲ್ಲ ಅಂದ್ರೂ ಸಹ ತೊಂದರೆಗಳು ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಜನರಲ್ ಆಗಿ ಯಾವ ರೀತಿಯಾಗಿ ಒಂದು ಫೈರ್ ಇನಿಷಿಯೇಷನ್ ಆಗ್ತಾ ಇದೆ ಅಂತಲೇ ಗಮನಿಸ್ಬೋದು. ಡಿಲೇ ಆಗಿರತಕ್ಕಂಥ ಒಂದು ರೆಸ್ಪಾನ್ಸ್ ಆದ್ರೂ ಕೂಡ ಇನ್ನೂ ಡಿಸಾಸ್ಟರ್ ಹೆಚ್ಚಾಗ್ತಾ ಹೋಗುತ್ತೆ. ಸಿಸ್ಟಮ್ಯಾಟಿಕ್ ಲೆವೆಲಲ್ಲಿ ನಾವು ಫೇಲ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಹಾಸ್ಪಿಟಲ್ಸ್ ನಡಿನಲ್ಲಿ ಇವಾಗ ಒಂದು ಸೇಫ್ಟಿ ಕ್ಲಿಯರೆನ್ಸ್ ಇಲ್ಲದೆ ಇರುವಂಥ ಸ್ಥಿತಿಗತಿಗಳಿರುತ್ತೆ. ಆಡಿಟ್ ಮಾಡತಕ್ಕಂಥ ಹಂತದಲ್ಲಿ ಸರಿಯಾಗಿ ಎಲ್ಲ ಇಕ್ವಿಪ್ಮೆಂಟ್ಸ್ಗಳು ಇದಾವ ಅಂತ ಸರಿಯಾಗಿ ಮಾಡೋದಿಲ್ಲ. ಇಲ್ಲಿ ಸ್ಟಾಫು ಸಹ ಸರಿಯಾಗಿ ಟ್ರೈನಿಂಗನ್ನು ತೆಗೆದುಕೊಂಡಿರೋದಿಲ್ಲ. ಈ ಒಂದು ಹಂತದಲ್ಲಿ ಇಮಿಡಿಯೇಟಾಗಿ ಏನಾದರೂ ತೊಂದರೆ ಆದರೆ ಹ್ಯಾಂಡಲ್ ಮಾಡಲಿಕ್ಕೆ ಅವರು ಕೆಪಾಬಿಲಿಟಿಯನ್ನು ಹೊಂದಿರೋದಿಲ್ಲ. ಹಾಗೂ ಓಲ್ಡ್ ಬಿಲ್ಡಿಂಗ್ಸ್ಗಳಿರುತ್ತಲ್ಲ, ಹೊಸದಾಗಿ ಇಕ್ವಿಪ್ಮೆಂಟ್ಸನ್ನು ತೆಗೆದುಕೊಂಡು ಬಂದಾಗ ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಂಥ ಒಂದು ರೀಡಿಸೈನು ಸಹ ಮಾಡಬೇಕಾಗುತ್ತೆ. ಹೊಸದಾಗಿ ಇವಾಗ ಏನಾದರೂ ಇನ್ಸ್ಟ್ರೂಮೆಂಟನ್ನು ತೆಗೆದುಕೊಂಡು ಬಂದಿದ್ದಾರೆ, ಇಕ್ವಿಪ್ಮೆಂಟನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತಂದರೆ ಓಲ್ಡ್ ಬಿಲ್ಡಿಂಗಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಿಕ್ ಕಂಡೀಷನ್ನು ಸಪೋರ್ಟ್ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ಓವರ್ಲೋಡ್ ಆಗುವಂಥ ಸಾಧ್ಯತೆ ಇರುತ್ತೆ. ರೀಡಿಸೈನ್ ಮಾಡುವಂಥ ಒಂದು ಅವಶ್ಯಕತೆ ಇರುತ್ತೆ ಅನ್ನುವಂಥದ್ದು. ಈ ಎಲ್ಲ ಕಾರಣಗಳಿಂದಾಗಿ ಈ ಮೊದಲು ಹಾಸ್ಪಿಟಲ್ಸ್ಗಳಲ್ಲಿ ಆಗಿರುವಂಥ ಒಂದು ಡೆತ್ತನ್ನು ಸಹ ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಭುವನೇಶ್ವರ್ ಪ್ರೈವೇಟ್ ಹಾಸ್ಪಿಟಲ್ ICU ನಡಿನಲ್ಲಿ 22 ಸಾವಾಗಿರೋದನ್ನು 2016ರಲ್ಲಿ, 2024 ಝಾನ್ಸಿ ನಡಿನಲ್ಲಿಯೂ ಸಹ ICU ಫೈರ್ ಆಗಿರೋದನ್ನು, ರಾಜಸ್ಥಾನ ಆಗಿರ್ಬೋದು, ಮಹಾರಾಷ್ಟ್ರ, ಈ ರೀತಿಯಾದಂಥ ಇನ್ಸಿಡೆಂಟ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲವೂ ಸಹ ಒಂದು ಸಿಸ್ಟಮ್ಯಾಟಿಕ್ ಇಶ್ಯೂ ಅನ್ನೇ ಕ್ರಿಯೇಟ್ ಮಾಡ್ತಾ ಇದೆ. ಇದು ನ್ಯಾಷನಲ್ ಲೆವೆಲಲ್ಲಿ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಅಲ್ವಾ. ಹಾಗಾಗಿ ಹಾಸ್ಪಿಟಲ್ ನಡಿನಲ್ಲಿ ಏನಾದರೂ ಫೈರ್ ಆಗಿದೆ ಅಂತಂದಾಗ ಕ್ರಿಮಿನಲ್ ನೆಗ್ಲಿಜೆನ್ಸಿ ಅಂತ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಕೇವಲ ಒಂದು ರೆಗ್ಯುಲೇಟರಿ ಲೆವೆಲಲ್ಲಿ ವಯೋಲೇಷನ್ ಆಗಿದೆ ಅಂತಲ್ಲ, ಕ್ರಿಮಿನಲ್ ನೆಗ್ಲಿಜೆನ್ಸಿ ಅಂತ ಟ್ರೀಟ್ ಮಾಡಿದ್ದೇ ಆದರೆ ಸರಿಯಾದಂಥ ಒಂದು ಇನ್ವೆಸ್ಟಿಗೇಷನ್ ಆಗುತ್ತೆ. ಇಲ್ಲಾಂತಂದರೆ ಇನ್ವೆಸ್ಟಿಗೇಷನ್ ಫೇಡ್ ಆಗಿ ಹೋಗ್ಬಿಡುತ್ತೆ. ಇನ್ವೆಸ್ಟಿಗೇಷನ್ ಬಗ್ಗೆ ಯಾರೂ ತಲೆನೇ ಕೆಡಿಸ್ಕೊಳಲ್ಲ ಒಂದು ವೇಳೆ ಇದು ರೆಗ್ಯುಲೇಟರಿ ವಯೋಲೇಷನ್ ಆದರೆ. ಅಕೌಂಟಬಿಲಿಟಿನೂ ಸಹ ಎನ್ಶೋರ್ ಮಾಡ್ದಂಗೆ ಆಗುತ್ತೆ ಇಫ್ ಯು ಆರ್ ಟ್ರೀಟಿಂಗ್ ಇಟ್ ಆಸ್ ಅ ಕ್ರಿಮಿನಲ್ ನೆಗ್ಲಿಜೆನ್ಸ್. ಆ್ಯಂಡ್ ಡಿಸಾಸ್ಟರ್ ಸಹ ಮತ್ತೆ ರಿಪೀಟ್ ಆಗೋದಿಲ್ಲ. ಒಂದು ವೇಳೆ ರೆಗ್ಯುಲೇಟರಿ ಅಥಾರಿಟಿ ಅಂತ ಬಂದಾಗ ಇನ್ವೆಸ್ಟಿಗೇಷನು ಅಷ್ಟೊಂದು ಸರಿಗಾಗಲ್ಲ, ಅಕೌಂಟಬಿಲಿಟಿಯೂ ಸಹ ವೀಕ್ ಆಗುತ್ತೆ, ಡಿಸಾಸ್ಟರು ಸಹ ಮತ್ತೆ ರಿಪೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಥರವರು ಕ್ಲಿಯರಾಗಿ ಇಲ್ಲಿ ಒಂದು ಸಜೆಷನ್ನ ಕೊಡ್ತಾ ಇದ್ದಾರೆ. ಹಾಸ್ಪಿಟಲ್ಸ್ ನಡಿಯಲ್ಲಿ ಫೈರ್ ಆಗಿದ್ದೇ ಆದರೆ ಕ್ರಿಮಿನಲ್ ನೆಗ್ಲಿಜೆನ್ಸಿ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ರೆಗ್ಯುಲೇಟರಿ ಫೇಲ್ಯೂರ್ನ ಆಧಾರದ ಮೇಲೆ ಇಲ್ಲಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಒಂದು ಸೇಫ್ಟಿಯನ್ನು ಸಹ ಅವರು ಒದಗಿಸಿಲ್ಲ. ಹಾಗಾಗಿ ಪಬ್ಲಿಕ್ ಹಾಸ್ಪಿಟಲ್ಸ್ಗಳಾಗಿರ್ಬೋದು, ಪ್ರೈವೇಟ್ ಹಾಸ್ಪಿಟಲ್ಸ್ಗಳಾಗಿರ್ಬೋದು ಒಂದು ಅಕೌಂಟಬಿಲಿಟಿನ ತೋರಿಸಬೇಕಾಗತ್ತೆ. ಈ ಒಂದು ಹಂತದಲ್ಲಿ ಕ್ರಿಮಿನಲ್ ನೆಗ್ಲಿಜೆನ್ಸಿ ಅಂತ ಟ್ರೀಟ್ ಮಾಡಿದ್ದೆ ಆದರೆ ನಾವು ಅಕೌಂಟಬಿಲಿಟಿನ ಎನ್ಶೋರ್ ಮಾಡ್ಬೋದು, ಸರಿಯಾದಂಥ ಒಂದು ಇನ್ವೆಸ್ಟಿಗೇಷನನ್ನು ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗದೇನೂ ಸಹ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಸೊ ಮೇನ್ಸ್ ಲೆವೆಲಲ್ಲಿ ಹಾಸ್ಪಿಟಲ್ ಸೇಫ್ಟಿ ಆಧಾರದ ಮೇಲೆ ಗವರ್ನೆನ್ಸ್ ಇಶ್ಯೂ ಈ ರೀತಿಯಾಗಿ ಲಿಂಕ್ ಮಾಡಿ ಕೇಳಿದಾಗ ಇನ್ಸಿಡೆಂಟ್ಗಳು ಆಗಲಿಕ್ಕೆ ಕಾರಣಗಳು ಏನಿದಾವೆ ಅಂತ ಐಡೆಂಟಿಫೈ ಮಾಡಿ, ಎಕ್ಸಾಂಪಲ್ ಗೊತ್ತಿದ್ದರೆ ಮೆನ್ಷನ್ ಮಾಡಿ, ಇದಾದ ನಂತರ ಒಂದು ಸೊಲ್ಯೂಷನನ್ನು ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ಬೋದು, ಅಕೌಂಟಬಿಲಿಟಿಯನ್ನು ಯಾವ ರೀತಿಯಾಗಿ ಎನ್ಶೋರ್ ಮಾಡ್ಬೋದು, ಫ್ಯೂಚರ್ ನಡಿಯಲ್ಲಿ ಯಾವುದೇ ರೀತಿಯಾಗಿ ಡಿಸಾಸ್ಟರ್ ಆಗದೆ ಇರುವಂಥ ತಡೆಗಟ್ಟಬಹುದು ಅಂತ ಒಂದು ಬೆಸ್ಟ್ ಅಪ್ರೋಚನ್ನು ಸೊಲ್ಯೂಷನನ್ನು ಕೊಡಲಿಕ್ಕೆ ಟ್ರೈ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಆನ್ಸರ್ ರೈಟಿಂಗ್ ಎಬಿಲಿಟಿ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗಬೇಕು. ಎವ್ರಿ ಡೇ ಒಂದು ಟಾಪಿಕನ್ನು ನೀವು ಬರೀಲಿಕ್ಕೆ ಟ್ರೈ ಮಾಡಿ. ಸೊ ನಿಮ್ಗೆ ಏನು ಗೊತ್ತಿದೆ ಅದರ ಬಗ್ಗೆ, ಯಾವ ಒಂದು ರೀತಿಯಲ್ಲಿ ನೀವು ಆನ್ಸರ್ನ ಬರಲಿಕ್ಕೆ ಸಾಧ್ಯತೆ ಇದೆ, ಸಿಂಪಲ್ ಕ್ವಶನ್ಸ್ಗಳನ್ನು ಪಿಕ್ ಮಾಡೋದ್ರ ಮುಖಾಂತರ ಡೈಲಿ 1 or 2 ಕ್ವಶನ್ಸ್ ಬರೀಲಿಕ್ಕೆ ಟ್ರೈ ಮಾಡಿ. 2 to 3 monthsಲ್ಲಿ ಭಾಳ ಡಿಫ್ರೆನ್ಸನ್ನು ನೀವೇ ಅಬ್ಸರ್ವ್ ಮಾಡ್ತೀರಾ.
ಬಿಕಾಸ್ ನಮ್ಮ ಪ್ರಿಪ್ರೇಷನ್ ಯಾವಾಗಲೂ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಮೇಲೆ ಇರಬಾರ್ದು. ನಿಮ್ಮ ಪರ್ಸ್ನಾಲಿಟಿ ಲೆವೆಲಲ್ಲಿ ಬದಲಾವಣೆ ಆಗಬೇಕು ಅಂತಂದರೆ, ನೀವು ಡಿಫ್ರೆಂಟ್ ಪರ್ಸನ್ ಆಗಿ ಹೊರಹೊಮ್ಮಬೇಕು ಅಂತಂದರೆ ಒಂದು ಪರ್ಟಿಕ್ಯುಲರ್ ಇಶ್ಯೂವನ್ನು ನೀವು ಯಾವ ರೀತಿಯಾಗಿ ಇಂಟರ್ಪ್ರಿಟ್ ಮಾಡ್ತೀರಾ ಅಂತ. ಆ್ಯಂಡ್ ರಿಯಲ್ ಗೇಮ್ ಚೇಂಜರ್ ಅಂತಂದರೆ ಮೇನ್ಸಲ್ಲಿ ನೀವು ಬರಿತಾ ಇರತಕ್ಕಂಥ ಆನ್ಸರ್ಸ್ಗಳು. ಹಾಗಾಗಿ ರೆಗ್ಯುಲರ್ ಬೇಸಿಸ್ ಮೇಲೆ ಕನ್ಸಿಸ್ಟೆಂಟಾಗಿ 1 or 2 ಕ್ವಶನ್ಸನ್ನು ನೀವು ಬರಿಬೋದು ಈಸಿಲಿ. ನೀವು ಯಾವ ಟಾಪಿಕನ್ನು ಓದಿರ್ತಾರಲ್ಲ ಅದರ ಆಧಾರದ ಮೇಲೆ ಬರಲಿಕ್ಕೆ ಟ್ರೈ ಮಾಡಿ. ಇವಾಗ ಒಂದು ಇಶ್ಯೂನ ನಾವು ಅಡ್ರೆಸ್ ಮಾಡಿದ್ವಲ್ವ, ಅದನ್ನು ನೋಡಿರ್ತೀರ, ಕೇಳಿರ್ತೀರ, ಅದಾದ ಮೇಲೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದ್ರ ಮೇಲೂ ಸಹ ಬರೀರಿ. ತುಂಬ ಟೈಮನ್ನು ಇನ್ವೆಸ್ಟ್ ಮಾಡಬೇಡಿ. ಮ್ಯಾಕ್ಸಿಮಮ್ 15 ಮಿನಿಟ್ಸನ್ನು ಒಂದು ಕ್ವಶನ್ಗೆ ಇನಿಷಿಯಲ್ ಡೇಸಲ್ಲಿ ಅಲೋಕೇಟ್ ಮಾಡಿ. 15 ಮಿನಿಟ್ಸಲ್ಲಿ ನಿಮ್ಗೆ ಏನು ಗೊತ್ತಿದೆ ಅಷ್ಟೇ ಮಾತ್ರ ಬರೀಲಿಕ್ಕೆ ಟ್ರೈ ಮಾಡಿ. ಆಮೇಲೆ ಟೈಮನ್ನು ರೆಡ್ಯೂಸ್ ಮಾಡೋದ್ರ ಮುಖಾಂತರ ಮತ್ತೆ ಸ್ವಲ್ಪ ಇನ್ಫಾರ್ಮೇಷನ್ಸನ್ನು ಆ್ಯಡ್ ಮಾಡೋದ್ರ ಮುಖಾಂತರ ಸ್ಟ್ರಕ್ಚರಲ್ ಲೆವೆಲಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ನಿಮ್ಮ ಡೆಡಿಕೇಶನ್ನು, ಕನ್ಸಿಸ್ಟೆನ್ಸಿ ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಬೆಟರ್ ಆನ್ಸರ್ನ ಬರೀಬೇಕು ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ ಅಂತಂದರೆ ಡೈಲಿ ಬೇಸಿಸ್ ಮೇಲೆ 1 or 2 ಕ್ವಶನ್ಸನ್ನು ಬರೆಯೋಕ್ಕೆ ಇವತ್ತಿಂದನೇ ಟ್ರೈ ಮಾಡಿ. ಇನ್ನು ಮುಂದಿನದಾಗಿ NCERT ಬುಕ್ ಬ್ಯಾನ್ ಅ ಚಾಪ್ಟರ್ ಆನ್ ಜುಡಿಷಿಯಲ್ ಟ್ರಾನ್ಸ್ಪರೆನ್ಸಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಜುಡಿಷಿಯಲ್ ಅಕೌಂಟಬಿಲಿಟಿ ಆಧಾರದ ಮೇಲೆ ಇಲ್ಲಿ ಒಂದು ಕ್ವಶನ್ ಮಾರ್ಕನ್ನು ಮಾಡ್ತಾ ಇದ್ದಾರೆ. ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿದ್ದೀವಿ. ಈ ಒಂದು ಆರ್ಟಿಕಲ್ ನಡೆಯಲ್ಲಿ ಆಥರ್ ಅವರು ಡಿಫ್ರೆಂಟ್ ಕ್ವಶನನ್ನು ಹಾಕ್ತಾ ಇದ್ದಾರೆ. ಅಂದರೆ ಜುಡಿಷಿಯರಿ ಸಿಸ್ಟಮಿಂದ ಯಾವ ಮಟ್ಟಿಗೆ ಅಕೌಂಟಬಿಲಿಟಿಲಿ ಎನ್ಶೋರ್ ಆಗಬೇಕು ಅನ್ನುವಂಥ ಆ್ಯಂಗಲನ್ನು ಕವರ್ ಮಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂತ ನೋಡೋದಾದರೆ, ಆರ್ಟಿಕಲ್ನ ಒಂದು ಕಂಟೆಕ್ಸ್ಟ್ ನಿಮಗೆ ಗೊತ್ತಿದೆ. ರೀಸೆಂಟಾಗಿ NCERT ನಡಿನಲ್ಲಿ, ಅದರಲ್ಲೂ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ನಡಿಯಲ್ಲಿ ಜುಡಿಷಿಯರಿಗೆ ಸಂಬಂಧಪಟ್ಟಂತೆ ಜುಡಿಷಿಯಲ್ ಕರಪ್ಷನ್ ಆ್ಯಕ್ಷನನ್ನು ಮೆನ್ಷನ್ ಮಾಡಿರುವಂಥದ್ದಾಗಿರ್ಬೋದು, ಕೇಸ್ ಬ್ಯಾಕ್ಲಾಗಿಂಗ್ಗೆ ಸಂಬಂಧಪಟ್ಟಂತೆ, ಇಂಟರ್ನಲ್ ಡಿಸಿಪ್ಲಿನರಿ ಮೆಕ್ಯಾನಿಸಮ್ಗೆ ಸಂಬಂಧಪಟ್ಟಂತೆ ಇಶ್ಯೂಸನ್ನು ಅಡ್ರೆಸ್ ಮಾಡಿದೆ. ಸೊ ಇದರ ಒಂದು ಆಬ್ಜೆಕ್ಟಿವನ್ನು ನೋಡಿದಾಗ ಜುಡಿಷಿಯರಿ ಏನು ಮಾಡಿದೆ, ಒಂದು ಆ್ಯಕ್ಷನ್ನ ತೆಗೆದುಕೊಂಡಿದೆ. ಕಂಪ್ಲೀಟಾಗಿ ಆ ಒಂದು ಟೆಕ್ಸ್ಟ್ ಬುಕ್ಕನ್ನು ಬ್ಯಾನ್ ಮಾಡಬೇಕು, ಬ್ಲ್ಯಾಂಕೆಟ್ ಬ್ಯಾನನ್ನು ಹಾಕಿದ್ದಾರೆ, ಆರ್ಡರ್ನ ಇಶ್ಯೂ ಮಾಡಿದ್ದಾರೆ. ಕಂಪ್ಲೀಟಾಗಿ ಒಂದು ಫಿಸಿಕಲ್ ಕಾಪಿ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಕಾಪಿ ಇರ್ಬೋದು, ಕಂಪ್ಲೀಟಾಗಿ ರಿಮೂವ್ ಮಾಡಬೇಕು ಅಂತ ಆರ್ಡರ್ನ ಇಶ್ಯೂ ಮಾಡಿದ್ದಾರೆ. ಹಾಗಾಗಿ ಅಕಾಡೆಮಿಕ್ ಇಂಡಿಪೆಂಡೆನ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಕ್ರಿಯೇಟ್ ಮಾಡಿದೆ. ಹಾಗೂ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಬಂದಾಗ ಸಂವಿಧಾನಾತ್ಮಕವಾಗಿ ಪ್ರೊವಿಷನ್ಸ್ಗಳನ್ನು ನೋಡ್ತೇವೆ ಅಲ್ವಾ. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ನಡಿನಲ್ಲಿ ನಾವು ನೋಡ್ಬೋದು, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂತೆ ನೋಡ್ತೇವೆ. ಸೊ ಇಲ್ಲಿ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅಲೌ ಮಾಡ್ತಾರೆ. ಯಾವುದೇ ರೀತಿಯಾಗಿ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳು ಅಬ್ಸಲ್ಯೂಟ್ ಅಲ್ಲ, ರಿಸ್ಟ್ರಿಕ್ಷನ್ಸ್ಗೆ ಒಳಗಾಗ್ತವೆ. ಅಬ್ಸಲ್ಯೂಟ್ ಅಂತ ಬಂದಾಗ ಯಾವುದೇ ರೀತಿಯಾದಂಥ ಚೇಂಜಸನ್ನು ಮಾಡಲಿಕ್ಕೆ ಬರೋದಿಲ್ಲ. ಬಟ್ ದೀಸ್ ಆರ್ ನಾಟ್ ಅಬ್ಸಲ್ಯೂಟ್. ಇಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುವಂಥದ್ದಾದರೆ, ಎಲ್ಲ ಮೂಲಭೂತ ಹಕ್ಕುಗಳು ಇವತ್ತು ರೆಸ್ಟ್ರಿಕ್ಷನ್ಸ್ಗೆ ಒಳಗಾಗ್ತವ? ಆಲ್ ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್ ಅನ್ನುವಂಥ ಸ್ಟೇಟ್ಮೆಂಟ್ ಸರಿ ಹೋಗುತ್ತಾ? ಏನಾದರೂ ಎಕ್ಸೆಪ್ಷನ್ ಇದೆನಾ? ಕೆಲವೊಂದಿಷ್ಟು ಫಂಡಮೆಂಟಲ್ ರೈಟ್ಸ್ಗಳು ಅಬ್ಸಲ್ಯೂಟ್ ಇದಾವ ಅನ್ನುವಂಥದ್ದಾದರೆ ಯಾವ ಫಂಡಮೆಂಟಲ್ ಅಬ್ಸಲ್ಯೂಟ್ ಇರಬಹುದು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಇವಾಗ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂತೆ ಶಿಫ್ಟ್ ಆಗುವಂಥದ್ದಾದರೆ ಇಲ್ಲಿ ನಾವು ರೀಸನಬಲ್ ರೆಸ್ಟ್ರಿಕ್ಷನನ್ನು ಹಾಕ್ತೇವೆ. ರೀಸನಬಲ್ ರೆಸ್ಟ್ರಿಕ್ಷನ್ ಅಂತ ಬಂದಾಗ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಅನ್ನು ನೋಡ್ಬೋದಲ್ವಾ. ಇಲ್ಲಿ ಗ್ರೌಂಡ್ಸ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಸವರ್ನಿಟಿ, ಇಂಟಿಗ್ರಿಟಿ ಆಫ್ ಇಂಡಿಯಾ ಆಗಿರ್ಬೋದು, ಸೆಕ್ಯೂರಿಟಿ ಆಫ್ ಸ್ಟೇಟ್ಗೆ ಸಂಬಂಧಪಟ್ಟಂತೆ, ಪಬ್ಲಿಕ್ ಆರ್ಡರ್ನ ಆಸ್ಪೆಕ್ಟ್ನ ಆಧಾರದ ಮೇಲೆ, ಮೊರಾಲಿಟಿ ಆಗಿರ್ಬೋದು, ಡಿಸೆನ್ಸಿ, ಮೊರಾಲಿಟಿ ಇವೆಲ್ಲ ಒಂದೇ ಹಂತದಲ್ಲಿ ಕಂಡುಬರುತ್ತೆ. ಹಾಗೂ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ನೋಡ್ತೇವೆ. ಡಿಫಮೇಷನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇನ್ಸೈಟ್ಮೆಂಟ್ ಆಫ್ ಅಫೆನ್ಸ್, ಈ ರೀತಿಯಾಗಿ ನಾವು ಡಿಫ್ರೆಂಟ್ ಗ್ರೌಂಡ್ಸ್ಗಳನ್ನು ಮೆನ್ಷನ್ ಮಾಡಿರೋದಾಗಿ ನೋಡ್ತೇವೆ. ಇಲ್ಲಿ ಆಥರ್ ಅವರು ಕನೆಕ್ಟ್ ಮಾಡ್ತಾ ಇರುವಂಥದ್ದು ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸಂಬಂಧಪಟ್ಟಂತೆ. ಇವಾಗ ಅಕಾಡೆಮಿಕ್ ಬುಕ್ಸ್ ನಡಿಯಲ್ಲಿ ಜುಡಿಷರಿಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರಲ್ಲ, ಇದು ಕಂಟೆಂಪ್ಟ್ ಆಫ್ ಕೋರ್ಟನ್ನು ಅಟ್ರಾಕ್ಟ್ ಮಾಡ್ತಾ ಇದೆನಾ ಅನ್ನುವಂಥ ಪ್ರಶ್ನೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಬಂದಾಗ ಇವಾಗ ಕೋರ್ಟ್ಗೆ ಸಂಬಂಧಪಟ್ಟಂತೆ ಒಂದು ಸ್ಕ್ಯಾಂಡಲೈಸಸನ್ನು ಮಾಡ್ತಾರೆ. ಜಸ್ಟಿಸ್ ಡೆಲಿವರಿ ಮಾಡ್ತಕ್ಕಂಥ ಹಂತದಲ್ಲಿ ಒಂದು ಇಂಟರ್ಫಿಯರೆನ್ಸನ್ನು ಮಾಡ್ದಂಗೆ ಆಗುತ್ತೆ ಅಲ್ವಾ. ಜುಡಿಷರಿ ಪ್ರೊಸೀಡಿಂಗ್ಸನ್ನು ಅಬ್ಸ್ಟ್ರಕ್ಟ್ ಮಾಡುತ್ತೆ. ಈ ಒಂದು ಹಂತದಲ್ಲಿ ನಾವು ಎಕ್ಸ್ಪ್ರೆಷನನ್ನು ರಿಸ್ಟ್ರಿಕ್ಷನ್ ಮಾಡ್ಬೋದು. ಸಂವಿಧಾನದಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದಾರಲ್ವಾ, ರೀಸನಬಲ್ ಆಗಿ ನಾವು ರೆಸ್ಟ್ರಿಕ್ಷನ್ಸನ್ನು ಹಾಕಲಿಕ್ಕೆ ಸಾಧ್ಯತೆ ಇದೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಇದ್ದರೆ ಕೋರ್ಟ್ ಈ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಈಸಿ ಆಗುತ್ತೆ. ಜುಡಿಷಿಯಲ್ ಅಕೌಂಟಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಮಾರ್ಕನ್ನು ಆಥರ್ ಅವರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಜುಡಿಷಿಯಲ್ ಅಕೌಂಟಬಿಲಿಟಿಯನ್ನು ಇವರು ತೋರಿಸ್ಬೇಕಲ್ವಾ. ಸೊ ಇವಾಗ ನೋಡಿ, ಬೇರೆ ಒಂದು ಆರ್ಗನ್ ಅಂತ ಬಂದಾಗ ಅವ್ರಿಗೆ ಡಿಮ್ಯಾಂಡ್ ಮಾಡ್ತಾರೆ, ನೀವು ಎಕ್ಸಿಕ್ಯೂಟಿವ್ಗೆ ಸಂಬಂಧಪಟ್ಟಂತೆ ಅವ್ರ ಕೋರ್ಟ್ ಒಂದು ಡೈರೆಕ್ಷನ್ ನೀಡ್ತಾ ಇರುತ್ತೆ, ನೀವು ಅಕೌಂಟಬಿಲಿಟಿಯನ್ನು ತೋರಿಸಿ ಅಂತ ಅಲ್ವಾ. ಆದರೆ ವೆನ್ ಇಟ್ ಕಮ್ಸ್ ಟು ದ ಜುಡಿಷರಿ, ಅವರು ಒಂದು ಅಕೌಂಟಬಿಲಿಟಿ ಇಲ್ಲಿ ತೋರಿಸ್ತಾ ಇದ್ದಾರಾ ಅಲ್ವಾ. ಇವಾಗ ಟ್ರಾನ್ಸ್ಪರೆನ್ಸಿಯನ್ನು ತೋರಿಸ್ತಾ ಇದ್ದಾರೆ. ಒಂದು ಪಬ್ಲಿಕ್ ಟ್ರಸ್ಟನ್ನು ಬಿಲ್ಡ್ ಮಾಡಬೇಕು ಅಂತಂದರೆ ಒಂದು ಜುಡಿಷರಿ ಸಿಸ್ಟಮ್ ನಡೆಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಬಾಡಿನಲ್ಲಿ ಟ್ರಾನ್ಸ್ಪರೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು ಕ್ರೆಡಿಬಿಲಿಟಿನ ಅವರು ಎನ್ಶೋರ್ ಮಾಡಬೇಕು ಅಂತಂದರೆ ಕ್ರಿಟಿಸಿಸಮನ್ನು ಯಾಕೆ ಇಲ್ಲಿ ಸಪ್ರೆಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಓಕೆ, ಇಂಟರ್ನಲ್ ಸೇಫ್ ಗಾರ್ಡ್ ಎಕ್ಸಿಸ್ಟ್ ಇದೆನಾ ಅಂತ ಅನ್ನುವಂಥದ್ದಾದರೆ ಇವಾಗ ನೋಡಿ,
ಜುಡಿಷಿಯಲಿ ಮಿಸ್ಕಂಡಕ್ಟ್ ಆಗಿರುವಂಥ ಹಂತದಲ್ಲಿ ಒಂದು ಇನ್ಹೌಸ್ ಪ್ರೊಸೀಜರನ್ನು ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಓಕೆ, ಇನ್ಹೌಸ್ ಪ್ರೊಸೀಜರ್ನ ಮುಖಾಂತರ ಒಂದು ಜುಡಿಷಿಯಲಿ ಮಿಸ್ಕಂಡಕ್ಟ್ ಆಗಿದೆ, ಎಸ್ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸಂಬಂಧಪಟ್ಟಂಥ ಒಂದು ಪ್ರೊಸೀಜರ್ನ ಫಾಲೋ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಆ್ಯಂಡ್ ಅಗೇನ್ ಜಡ್ಜಸ್ಗಳನ್ನು ರಿಮೂವ್ ಮಾಡ್ತಕ್ಕಂಥ ಹಂತದಲ್ಲಿ ಇಂಪೀಚ್ಮೆಂಟ್ನ ಮುಖಾಂತರ ಜಡ್ಜಸನ್ನು ರಿಮೂವ್ ಮಾಡ್ತಾ ಇರ್ತಾರಲ್ಲ, ಅವಾಗೂ ಸಹ ಒಂದು ಇಂಟರ್ನಲ್ ಸೇಫ್ ಗಾರ್ಡನ್ನು ಇವರು ತೋರಿಸ್ತಾರೆ. ಸೊ ಈ ಒಂದು ಹಂತದಲ್ಲಿ ಪ್ರಸ್ತುತವಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಎಷ್ಟರ ಮಟ್ಟಿಗೆ ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡ್ತಾ ಇದೆ ಜುಡಿಷಿಯಲ್ ಟ್ರಾನ್ಸ್ಪರೆನ್ಸಿಗೆ ಸಂಬಂಧಪಟ್ಟಂತೆ. ಬಿಕಾಸ್ ನಮ್ಮ ಒಂದು ಡೆಮೊಕ್ರಾಟಿಕ್ ಫ್ರೇಮ್ವರ್ಕ್ ಇವತ್ತು ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು ಜುಡಿಷಿಯಲ್ ಟ್ರಾನ್ಸ್ಪರೆನ್ಸಿಯನ್ನು. ಹಾಗಾಗಿ ನಾವು ರಿಫಾರ್ಮ್ಸನ್ನು ಇಲ್ಲಿ ತೆಗೆದುಕೊಂಡು ಬರಬೇಕು ಅಂತ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನನ್ನು ತರೋದ್ರ ಮುಖಾಂತರ, ಎಥಿಕ್ಸ್ ಓವರ್ಸೈಟ್ ಬಾಡಿಯನ್ನು ಇಲ್ಲಿ ತರೋದ್ರ ಮುಖಾಂತರ ಆಗಿರ್ಬೋದು, ಒಂಬಡ್ಸ್ಮನ್ ಸಿಸ್ಟಮನ್ನು ಇಲ್ಲಿ ತರೋದ್ರ ಮುಖಾಂತರ ನಾವು ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಒಂದು ಸಜೆಷನ್ನ ಕೊಡ್ತಾ ಇದ್ದಾರೆ. ಇದರಿಂದಾಗಿ ಒಂದು ಪಬ್ಲಿಕ್ ಟ್ರಸ್ಟು ಸಹ ಎನ್ಹಾನ್ಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಪ್ರಿಲಿಮ್ಸಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಏನು ಹಾಗಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಂದರೆ ಇವಾಗ ಕೋರ್ಟ್ ಅಥಾರಿಟಿಗೆ ಒಂದು ಡಿಸ್ರೆಸ್ಪೆಕ್ಟ್ ಕ್ರಿಯೇಟ್ ಆಗಬಾರ್ದು ಅಲ್ವಾ. ಹಾಗೂ ಕೋರ್ಟ್ ಇವಾಗ ಜಸ್ಟಿಸನ್ನು ಡೆಲಿವರಿ ಮಾಡ್ತಕ್ಕಂಥ ಹಂತದಲ್ಲಿ ಅವರ ಒಂದು ಆಡಳಿತಾತ್ಮಕ ಕಾರ್ಯಗಳಿಗೆ ಯಾವುದೇ ರೀತಿಯಂಥ ಒಂದು ತೊಂದರೆ ಆಗಬಾರ್ದು, ಹರ್ಡಲ್ ಆಗಬಾರ್ದು, ಡಿಸ್ರಪ್ಷನ್ ಆಗಬಾರ್ದು. ಸೊ ನಾವೇನಾದರೂ ತೊಂದರೆಯನ್ನು ಕ್ರಿಯೇಟ್ ಮಾಡಿದರೆ ಕಂಟೆಂಪ್ಟ್ ಆಫ್ ಕೋರ್ಟ್ನ ಮುಖಾಂತರ ನಮ್ಮ ಮೇಲೆ ಒಂದು ಪೆನಾಲ್ಟಿಯನ್ನು ಹಾಕಲಾಗುತ್ತೆ. ಸೊ ಈ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಬಂದಾಗ ನಮ್ಮ ದೇಶದಲ್ಲಿ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಪ್ರೊವಿಷನ್ಸ್ಗಳು ಸಪೋರ್ಟ್ ಮಾಡ್ತಾ ಇದೆ ಕೋರ್ಟ್ಗೆ. ಹಾಗೂ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಒಂದು ಆ್ಯಕ್ಟನ್ನು ಸಹ ನೋಡ್ತೇವೆ 1971ನಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ ಅಂತಲೇ ನಾವು ನೋಡ್ಬೋದು. ಸಂವಿಧಾನಾತ್ಮಕವಾಗಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ಕನೆಕ್ಟ್ ಮಾಡೋದಾದರೆ ಆರ್ಟಿಕಲ್ 129 ಇಂಪಾರ್ಟೆಂಟ್ ಆಗುತ್ತೆ, ಆರ್ಟಿಕಲ್ 215. 129ನಲ್ಲಿ ಸುಪ್ರೀಂ ಕೋರ್ಟ್ಗೆ ಒಂದು ಕಂಟೆಂಪ್ಟ್ಗೆ ಸಂಬಂಧಪಟ್ಟಂಥ ಪನಿಷ್ಮೆಂಟನ್ನು ಮಾಡುವಂಥ ಅಥಾರಿಟಿಯನ್ನು ಕೊಡಲಾಗುತ್ತೆ. ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಸೇಮ್ ಪವರನ್ನು ಆರ್ಟಿಕಲ್ 215 ನೋಡ್ತಾ ಇರುವಂಥದ್ದು. ಸೊ ಇವೆರಡೂ ಸಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳು ನೆನಪು ಹಾರುವಂತಿಲ್ಲ. ಇಲ್ಲಿ ಕಂಟೆಂಪ್ಟ್ ಅಂತ ಬಂದಾಗ ಬೇಸಿಕಲಿ ಎರಡು ರೀತಿಯಾದಂತಹ ಟೈಪ್ಸ್ಗಳನ್ನು ನಾವು ನೋಡ್ಬೋದು. 2 ಟೈಪ್ಸ್ ಇದೆ. ಒಂದು ಸಿವಿಲ್ ಕಂಟೆಂಪ್ಟ್ ಅಂತ ನೋಡ್ಬೋದು, ಅನದರ್ ಥಿಂಗ್ ಈಸ್ ಕ್ರಿಮಿನಲ್ ಕಂಟೆಂಪ್ಟ್ ಅಂತ ಹೇಳ್ತಾರೆ. ಸೊ ಸಿವಿಲ್ ಅಂತಂದರೆ ಯಾವ ರೀತಿಯಾಗಿ ಕೋರ್ಟು ಒಂದು ಆರ್ಡರ್ನ ಇಶ್ಯೂ ಮಾಡಿದೆ, ಆ ಒಂದು ಆರ್ಡರ್ನ ನಾನು ಓಬೇ ಮಾಡ್ತಾ ಇಲ್ಲ, ಫಾಲೋನೇ ಮಾಡ್ತಾ ಇಲ್ಲ, ಅಗ್ರಿನೇ ಆಗ್ತಾ ಇಲ್ಲ, ಅವ್ರು ಕೊಟ್ಟಿರ್ತಕ್ಕಂಥ ಡೈರೆಕ್ಷನನ್ನು ಫಾಲೋ ಮಾಡ್ತಾ ಇಲ್ಲ. ಪರ್ಟಿಕ್ಯುಲರ್ಲಿ ಒಬ್ಬ ವ್ಯಕ್ತಿಗೆ ಮಾಡಿರ್ಬೋದು ಅಥವಾ ಒಂದು ಏನಾದರೂ ಇನ್ಸ್ಟಿಟ್ಯೂಟ್ಗೆ ಮಾಡಿರ್ಬೋದು ಅಥವಾ ಪಬ್ಲಿಕ್ ಇಂಪಾರ್ಟೆನ್ಸ್ನ ಆಧಾರದ ಮೇಲೆ ಹೇಳಿರ್ಬೋದು, ನಾನು ಅದನ್ನು ಡಿಸ್ಒಬೇ ಮಾಡ್ತಾ ಇದ್ದೀನಿ, ಪಬ್ಲಿಕಲಿ ಹೇಳುವಂಥ ಸಾಧ್ಯತೆಗಳು ಇರುತ್ತೆ. ಅಥವಾ ಇಂಡಿವಿಜುವಲ್ ಮೇಲೇನೂ ಸಹ ಆರ್ಡರ್ನ ಇಶ್ಯೂ ಮಾಡಿದಾಗ ಓಬೇ ಮಾಡದೇ ಇರತಕ್ಕಂಥ ಒಂದು ಸ್ಥಿತಿಗತಿಗಳು ಇರುತ್ತೆ. ಸೊ ಇಲ್ಲಿ ಡಿಸ್ಒಬಿಡಿಯನ್ಸನ್ನು ತೋರಿಸ್ತಕ್ಕಂಥ ಹಂತದಲ್ಲಿ ಸಿವಿಲ್ ಕಂಟೆಂಪ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಕ್ರಿಮಿನಲ್ ಕಂಟೆಂಪ್ಟ್ ಅಂತ ಬಂದಾಗ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ ಕೋರ್ಟ್ ತನ್ನ ಒಂದು ಪ್ರೊಸೀಡಿಂಗ್ಸನ್ನು ಮಾಡ್ತಾ ಇರುತ್ತೆ, ಅಡ್ಮಿನಿಸ್ಟ್ರೇಷನನ್ನು ಮಾಡ್ತಾ ಇರುತ್ತೆ. ಈ ಒಂದು ಹಂತದಲ್ಲಿ ನಾವು ಏನಾದರೂ ಸ್ಕ್ಯಾಂಡಲೈಸ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಅವರು ಒಂದು ಜಸ್ಟಿಸ್ ಡೆಲಿವರಿ ಮಾಡ್ತಕ್ಕಂಥ ಹಂತದಲ್ಲಿ ಹರ್ಡಲ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ ಅಂತಂದಾಗ, ಅವರ ಆಡಳಿತದಲ್ಲಿ ನಾವು ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ, ಅಬ್ಸ್ಟ್ರಕ್ಷನ್ನ ಮಾಡ್ತಾ ಇದ್ದೀವಿ ಅಂತಂದಾಗ, ಎಕ್ಸಾಂಪಲ್ ಇವಾಗ ಕೆಲವೊಂದಿಷ್ಟು ಪೆಂಡಿಂಗ್ ಕೇಸಸ್ಗಳಿದ್ದಾವೆ ಅಂತ ನಾವು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ, ಒಂದು ಮಟೀರಿಯಲನ್ನು ಪಬ್ಲಿಷ್ ಮಾಡ್ತಾ ಇದ್ವಿ. ಸೊ ಇದರಿಂದನೂ ಸಹ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಹರ್ಡಲ್ ಆಗುತ್ತೆ, ಆವಾಗ ಕ್ರಿಮಿನಲ್ ಕಂಟೆಂಪ್ಟನ್ನು ಹಾಕ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಫಾಲ್ಸ್ ಅಲಿಗೇಷನ್ಸನ್ನು ಕೊಡ್ತಾ ಇದ್ದೀವಿ, ಅದರಲ್ಲಿ ಜುಡಿಷರಿಯನ್ನು ಅಂಡರ್ಮೈನ್ ಮಾಡುವಂಥ ಹಂತದಲ್ಲಿ. ಸೊ ಕೋರ್ಟ್ ಪ್ರೊಸೀಡಿಂಗ್ಸು ಇಲ್ಲಿ ಡಿಸ್ರಪ್ಷನ್ ಆಗ್ತಾ ಇದ್ದರೆ, ಒಂದು ಥ್ರೆಟನಿಂಗ್ ವಿಟ್ನೆಸ್ ಇದ್ರೂ ಸಹ ಇಲ್ಲಿ ಡಿಸ್ರಪ್ಷನ್ ಆಗ್ತಾ ಇದೆ, ನಮ್ಮ ಒಂದು ಜುಡಿಷರಿ ಸಿಸ್ಟಮ್ ಇವಾಗ ಡ್ಯಾಮೇಜ್ ಆಗ್ತಾ ಇದೆ ಅಂತಂದರೆ ಈ ಒಂದು ಹಂತದಲ್ಲಿ ಕ್ರಿಮಿನಲ್ ಚಾರ್ಜಸನ್ನು ಹಾಕ್ತಾರೆ. ಪನಿಷ್ಮೆಂಟ್ ಯಾವ ರೀತಿ ಆಗಿರ್ಬೋದು, ಮ್ಯಾಕ್ಸಿಮಮ್ ಒಂದು 6 ಮಂತ್ ಇಂಪ್ರಿಸನ್ಮೆಂಟ್ ಇರುತ್ತೆ, ಫೈನನ್ನು ಹಾಕ್ತಾರೆ, 2000 ಅಷ್ಟು ಫೈನ್. ಯಾವ ಒಂದು ಕಂಡೀಷನ್ ಅಡಿಯಲ್ಲಿ ನಾವು ನೋಡ್ತಾ ಇದ್ದೀವಲ್ವ, ಅಂದರೆ ನಾವು ಸೀರಿಯಸ್ ಆಗಿ ಒಂದು ಥ್ರೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವ ಅಥವಾ ಡಿಸ್ಒಬಿಡಿಯನ್ಸನ್ನು ಮಾಡ್ತಾ ಇದ್ದೀವ, ಸಿವಿಲ್ ಇದನ್ನು ಕ್ರಿಮಿನಲ್ ಇದೆಯಾ, ಅದರ ಆಧಾರದ ಮೇಲೆ ಅವರ ಮೇಲೆ ಪನಿಷ್ಮೆಂಟನ್ನು ಕೊಡಲಾಗುತ್ತೆ. ಸೊ ಇಲ್ಲಿ ಆಥರ್ ಅವರು ಕೇಳ್ತಾ ಇರುವಂಥ ಒಂದು ಪ್ರಶ್ನೆ ಸಿಂಪಲ್ ಆಗಿದೆ. ಇವಾಗ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂತಹ ಮಾಹಿತಿಯ ಆಧಾರದ ಮೇಲೆ ಕಂಪ್ಲೀಟಾಗಿ ಬ್ಯಾನನ್ನು ಮಾಡಿದಾರಲ್ವ, ಇದರ ಮುಖಾಂತರ ನಾವು ನೋಡಿದಾಗ ಕಂಟೆಂಪ್ಟ್ ಆಫ್ ಕೋರ್ಟನ್ನು ಇದು ಅಟ್ರ್ಯಾಕ್ಟ್ ಮಾಡುತ್ತಾ. ಹಾಗೇನಾದರೂ ಕಂಟೆಂಪ್ಟ್ ಆಫ್ ಕೋರ್ಟ್ ಇದ್ದರೆ ಜುಡಿಷರಿ ಸಿಸ್ಟಮ್ ಇದನ್ನು ಪ್ರೂವ್ ಮಾಡಬೇಕಲ್ವಾ. ಸೊ ಇಲ್ಲಿ ಜುಡಿಷರಿ ಒಂದು ಅಕೌಂಟಬಿಲಿಟಿಯನ್ನು ಎನ್ಶೋರ್ ಮಾಡಬೇಕು, ಪಬ್ಲಿಕ್ ಟ್ರಸ್ಟನ್ನು ಗೇನ್ ಮಾಡಬೇಕು ಅಂತಂದ್ರೂ ಅವರು ಒಂದು ಟ್ರಾನ್ಸ್ಪರೆನ್ಸಿಯನ್ನು ತೋರಿಸ್ಬೇಕು. ಸೊ ಹಾಗಾಗಿ ಒಂದು ರಿಫಾರ್ಮ್ಸ್ನ ಅವಶ್ಯಕತೆ ಇದೆ ಅಂತ ಆಥರ್ ಅವರು ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಇದೆ.
ಸೊ ಇಲ್ಲಿ ಜುಡಿಷಿಯರಿ ರಿವ್ಯೂ ಆಗಿರ್ಬೋದು, ಜುಡಿಷಿಯರಿ ಓವರ್ ರೀಚ್ ಸಿಚುವೇಶನ್ ಸಹ ನೋಡ್ತಾ ಇದ್ದೇವೆ. ತುಂಬ ಆಡಳಿತಾತ್ಮಕ ವಿಷಯಗಳಲ್ಲಿ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆ ಇಂಟರ್ಫಿಯರ್ ಆಗುವಂಥ ಹಂತದಲ್ಲಿ ಜುಡಿಷಿಯಲ್ ಓವರ್ ರೀಚನ್ನು ನೋಡ್ತೇವೆ. ಜುಡಿಷಿಯಲ್ ರಿವ್ಯೂ ಮಾಡೋದು ಇಂಪಾರ್ಟೆಂಟ್, ಬಿಕಾಸ್ ಇವತ್ತು ಲೆಜಿಸ್ಲೇಟಿವ್ ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಹಂತದಲ್ಲಿ ಸರಿಯಾಗಿ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದೇನೋ ಇಲ್ವೋ, ಅಥವಾ ಲಾನ ಮಾಡ್ತಕ್ಕಂಥ ಹಂತದಲ್ಲಿ ಲೆಜಿಸ್ಲೇಚರ್ ಸಂವಿಧಾನಾತ್ಮಕವಾಗಿ ಫಾಲೋ ಅಪ್ ಮಾಡ್ತಾ ಇದೇನೋ ಇಲ್ವೋ ಅಂತ ರಿವ್ಯೂ ಮಾಡ್ತಕ್ಕಂಥ ಕಾರ್ಯ ಜುಡಿಷಿಯರಿ ಇದಾಗಿರುತ್ತೆ. ಆದರೆ ಓವರ್ ಇಂಟರ್ಫಿಯರ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕನ್ಸರ್ನ್ಸ್ಗಳಿದ್ದಾವೆ. ಇದಕ್ಕೆ ಜುಡಿಷಿಯಲ್ ಓವರ್ ರೀಚ್ ಅಂತಲೂ ಸಹ ಕರೀತಾರೆ. ಇದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ ಇವತ್ತು ಚರ್ಚೆ ಮಾಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.